ರಾಚಿಂತನ್ ಅವರ ಐಡಿ ಕೇಳೋ ಬದಲು ವಿಶ್ವಗುರುವಿನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳಬಹುದಲ್ವಾ? ಮತ್ತೆ ವಡ್ನಾಗರ್ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಅಂಗಡಿನ ಪತ್ತೆ ಹಚ್ಚಬೇಕು, ಆಮೇಲೆ ಡಿಜಿಟಲ್ ಕ್ಯಾಮ್ರಾಗಳನ್ನ ಪತ್ತೆ ಹಚ್ಚಬೇಕು, ಅದಾದ್ಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪತ್ತೆ ಹಚ್ಚಬೇಕು, ಒಂದೊಂದು ಇಂಟರ್ನಲ್ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಅನೇಕ ಅಭಾಸಗಳಿದಾವೆ, ಅದನ್ನ ಪತ್ತೆ ಹಚ್ಚಬೇಕು. ಅತಿಯಾದ ಹಿಂದುತ್ವದ ಟೀಕೆ, ಅತಿಯಾದ ಮುಸ್ಲಿಮರ ಪ್ರೀತಿ ಒಬ್ಬ ಪತ್ರಕರ್ತನಿಗೆ ಒಳ್ಳೇದಲ್ಲ ಅಂತ ಈ ಅಧರ್ಮಿಗಳಿದಾರಲ್ಲ ದೊಡ್ಡ ಪ್ರಮಾಣದಲ್ಲಿ ಯಾರ ಮೇಲೆ ಮುಗಿ ಬೀಳುತ್ತೆ. NRC ಯಾಕೆ SIR ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ? ಕಮೆಂಟ್ಸ್ ಗಳೆಲ್ಲ ಬರುತ್ತಲ್ಲ, ಕಮೆಂಟ್ಸ್ ಗಳನ್ನ ಓಪನ್ ಮಾಡಿದಾಗ ಆ ಪ್ರೊಫೈಲ್ ನೋಡಿದಾಗ ಅವರು ಜೈ ಶ್ರೀರಾಮ್. ನಮ್ಮನ್ನ ಸೃಷ್ಟಿ ಮಾಡಿದವನು, ಧರ್ಮವನ್ನ ಸೃಷ್ಟಿ ಮಾಡಿದ ದೇವರಿಗೆ ಆ ಧರ್ಮಕ್ಕೆ ಏನಾದ್ರು ಸಮಸ್ಯೆ ಆದ್ರೆ ರಕ್ಷಣೆ ಮಾಡಕ್ ಬರಲ್ವಾ? ಹೌದು. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡುವಂತ ಯಾವ ಧರ್ಮ ಹೇಳಿಲ್ಲ. ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಬಾಂಬ್ ಹಾಕುವಂತ ಯಾವ ಧರ್ಮನ ಹೇಳಿಲ್ಲ. ಇನ್ನೊಬ್ಬರ ಬದುಕು ಇನ್ನೊಬ್ಬರದ್ದು ಸ್ವಂತ, ಅದನ್ನ ಪ್ರಶ್ನೆ ಮಾಡಕ್ ನೀನ್ ಯಾರು? ನಿನಗೆ ಯಾವುದೇ ರೈಟ್ಸ್ ಇಲ್ಲ. ಒಂದು ವೇಳೆ ಅವರ ಖಾಸಗಿತನಕ್ಕೆ ನೀನು ಕೈ ಹಾಕಿದ್ರೆ ಇಟ್ಸ್ ಅಫೆನ್ಸ್. ಇಷ್ಟೊಂದು ಟ್ರೋಲು, ಇಷ್ಟೊಂದು ನೆಗೆಟಿವಿಟಿ, ಎಲ್ಲಾ ಕಡೆ ನಿಮ್ದೇ ಚರ್ಚೆ. ರಾಚಿಂತನ್ ಅವರಿಗೆ ಈ ಸೋಷಿಯಲ್ ಮೀಡಿಯಾ, ಈ ಲೈಫು ಸಾಕಪ್ಪ, ಇದರಿಂದ ಹೊರಗೆ ಬಂದ್ಬಿಡುತ್ತೆ ಅಂತ ಅನ್ಸಿದ್ಯಾ? ಮೇಡಮ್, ಕೋಟಿ ಖರ್ಚು ಮಾಡೋದು ಇಷ್ಟು ಪ್ರಚಾರ ಸಿಗಲ್ಲ. ನಿಮ್ಮ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡ್ತಿದಾರೆ ಅಂದ್ರೆ ಖುಷಿ ಪಡಿ, ನೀವೇನೋ ಮಾಡ್ತಾ ಇದ್ದೀರಾ, ನೀವು ಮಾಡೋದವ್ರಿಗೆ ತಾಕ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಹೊಸ ಸೆಟಪ್ ಸಖತ್ತಾಗಿದೆ ಅಲ್ಲ? ಸೊ ಟಾಪಿಕ್ ಸಹ ಅಷ್ಟೇ ಹಾಟ್ ಆ್ಯಂಡ್ ಟ್ರೆಂಡಿಂಗ್. ಕರ್ನಾಟಕದ ಡಿಜಿಟಲ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲ ದಿನಗಳಿಂದ ರಾಚಿಂತನ್ ಅನ್ನೋ ಹೆಸರು ಕೇವಲ ಒಂದು ಐಡಿಯಾಗಿ ಉಳಿದಿಲ್ಲ, ಬದಲಿಗೆ ಅದೊಂದು ದೊಡ್ಡ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಸದಾ ವ್ಯವಸ್ಥೆಯ ತಪ್ಪುಗಳನ್ನ ಎತ್ತಿ ಹಿಡಿಯುವ, ಆಡಳಿತ ಪಕ್ಷಗಳ ವೈಫಲ್ಯಗಳನ್ನ ಅಂಕಿಅಂಶಗಳ ಸಮೇತ ಪ್ರಶ್ನಿಸುವ ಮತ್ತು ತೀಕ್ಷ್ಣ ಬರಹಗಳ ಮೂಲಕ ಸಂಚಲನ ಮೂಡಿಸುವ ರಾಚಿಂತನ್ ಅವರ ಸುತ್ತ ಈಗ ಪ್ರಶ್ನೆಗಳ ಬೆಟ್ಟಾನೇ ಬೆಳೆದು ನಿಂತಿದೆ. ವಿಶೇಷ ಅಂತಂದ್ರೆ ಇಷ್ಟು ದಿನ ಅವರ ಬರಹಗಳಲ್ಲಿನ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಆದ್ರೆ ಇವತ್ತು ಚರ್ಚೆಯ ದಿಕ್ಕು ಬದಲಾಗಿದೆ. ಅವ್ರ ಹೆಸರೇನು, ಅವ್ರದ್ದು ಯಾವ ಧರ್ಮ, ಅವ್ರು ಯಾಕೆ ತಮ್ಮ ಅಸ್ಮಿತೆಯನ್ನ ಮರೆಮಾಚ್ತಿದ್ದಾರೆ ಅನ್ನೋ ವೈಯಕ್ತಿಕ ಪ್ರಶ್ನೆಗಳೇ ಮುನ್ನೆಲೆಗೆ ಬಂದಿದೆ. ಹಿಂದೂಗಳೇ ನಕಲಿಗಳನ್ನ ನಂಬೋ ಮುನ್ನ ಜಾಗ್ರತೆ ವಹಿಸಿ ಅನ್ನೋ ಸಾಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದು, ಇದರ ಬೆನ್ನಲ್ಲೇ ರಾಚಿಂತನ್ ಅವರ ಹಿನ್ನೆಲೆ ಬಗ್ಗೆ ತನಿಖೆಗಳೇ ಶುರುವಾಗಿದೆ. ಆದ್ರೆ ತನಿಖೆ ಮಾಡ್ತಾ ಇರುವವರು ಯಾರೂ ಸಹ ತನಿಖಾಧಿಕಾರಿಗಳಲ್ಲ ಅನ್ನೋದು ವಿಪರ್ಯಾಸ. ಸೊ ಈ ಸುದೀರ್ಘ ವಿವಾದದ ಅಸಲಿಯತ್ತೇನು? ರಾಚಿಂತನ್ ನಿಜಕ್ಕೂ ಈಗ ಶಸ್ತ್ರ ತ್ಯಾಗ ಮಾಡಿದ್ರ ಅಥವಾ ಇದು ಹೊಸ ಯುದ್ಧದ ಮುನ್ಸೂಚನೆನಾ? ಇವೆಲ್ಲವನ್ನ ಸ್ವತಃ ಅವರ ದನಿಯಲ್ಲೇ ಕೇಳುವ, ಅವರ ಅಸ್ಮಿತೆಯ ಹಿಂದಿನ ಸತ್ಯವನ್ನ ಕೆದಕುವ ಒಂದು ನೇರ ಮತ್ತು ನಿಷ್ಠುರ ಸಂವಾದ ಇದಾಗತ್ತೆ. ಬನ್ನಿ ನಮ್ಮ ರಾಚಿಂತನ್ ಅವರನ್ನ ನಮ್ಮ ಈ ದಿನಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀನಿ. ನಿಮ್ಮ ಲೀಡಲ್ಲಿ ಒಂದು ಪದ ತುಂಬ ಖುಷಿ ಆಯ್ತು ನನಗೆ. ಏನಂದರೆ ಶಸ್ತ್ರ ತ್ಯಾಗ ಮಾಡಿದ್ರ ಅಂತೇಳಿ. ಶಸ್ತ್ರ ಹಿಡ್ದೇ ಇಲ್ಲ ನಾನಿನ್ನು, ಶಸ್ತ್ರ ಹಿಡ್ದೇ ಇಲ್ಲ. ಅಂದರೆ ಇವ್ರುಗಳು ಹಿಡಿತಾರಲ್ಲ, ಗಾಂಧಿನ, ಬುದ್ಧನ, ಬಸವಣ್ಣನ ಕೊಲ್ಲಬೇಕಾದ್ರೆ ಹಿಡ್ಕೊಂಡ್ರಲ್ಲ, ಆ ಶಸ್ತ್ರಗಳಲ್ಲ. ವೈಚಾರಿಕತೆಯ ಬಲಿಷ್ಠವಾದಂಥ ಅಸ್ತ್ರ ಏನಿದೆ, ಶಸ್ತ್ರ ಏನಿದೆ, ಇನ್ನು ಮುಂದೆ ಹಿಡಿಯೋದಕ್ಕೆ ನನಗೊಂದು ವಿಪುಲವಾದಂಥ ಅವಕಾಶವನ್ನು ಇವರು ಮಾಡಿಕೊಟ್ಟಿದ್ದಾರೆ. ಈಗ ನಡೀತಾ ಇರುವಂತ ಇನ್ಸಿಡೆಂಟ್ಗಳು ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ. ಈಗ ಸದ್ಯಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ? ನನ್ನ ಮನಸ್ಸಲ್ಲಿ ಓಡ್ತಾ ಇರೋದು ಏನಂದ್ರೆ, ನನ್ನನ್ನು ಹಿಂದೂ ವಿರೋಧಿ ಅಂತ ಬಿಂಬಿಸಿ ನನ್ನನ್ನು ವಿಲನ್ ಮಾಡುವಂತಹ ಒಂದು ವಿಫಲ ಪ್ರಯತ್ನ ನಡೀತು. ಅದೊಂದು ವಿಫಲ ಪ್ರಯತ್ನ. ಆ ಪ್ರಯತ್ನವನ್ನು ನಡೆಸಿದ್ರು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಆಮೇಲೆ ನಾನು ತುಂಬ ಆಶ್ಚರ್ಯ ಆಗಿದ್ದೇನೆಂದರೆ, ನಾನು ಏನು ಮಾಡ್ತಾ ಇದ್ದೆ 16 ವರ್ಷದಿಂದ, ನಾನು ಒಬ್ಬನೇ ಮಾಡ್ತಾ ಇದ್ದೀನಾ ಅಥವಾ ನನ್ನ ಪಾಡಿ ನಾನು ಮಾಡ್ತಾ ಇದ್ದೀನಾ, ನಾನು ಒಬ್ಬಂಟಿಯಾಗಿ ಮಾಡ್ತಾ ಇದ್ದೀನಾ, ಈ ಥರದೊಂದು ಹಲವಾರು ಕನ್ಫ್ಯೂಷನ್ ಇತ್ತಲ್ಲ. ಅದಕ್ಕೆ ಉತ್ತರ ಸಿಗೋದಕ್ಕೆ ನನ್ನ ವಿರೋಧಿಗಳೇ ಬರಬೇಕಾಯಿತು. ಅವರು ಈ ಥರದೊಂದು ಕಾನ್ಸೆಪ್ಟನ್ನು ಶುರು ಮಾಡದೇ ಇದ್ದಿದ್ರೆ ಬಹುಶಃ ನನಗೆ ಈ ಪ್ರಮಾಣದಲ್ಲಿ ನನಗೆ ಬೆಂಬಲ ಸಿಗ್ತದೆ. ನಿಮಗೆ ಹಿರಿಯ ಪತ್ರಕರ್ತರಿಂದ, ಹಿರಿಯ ಅಧಿಕಾರಿಗಳಿಂದ, ಅತ್ಯಂತ ಹೆವಿ ಇಂಟೆಲೆಕ್ಚುವಲಿಂದ ಹಿಡಿದು ಸಣ್ಣ ಪುಟ್ಟ ಮಿತ್ರರವರೆಗೂ ಯಾವ ಪ್ರಮಾಣದಲ್ಲಿ ನಿಂತ್ರಂದ್ರೆ, ಅರೆ ನಿನ್ನ ಜಾತಿ ಧರ್ಮಗಳು ನನಗೆ ಯಾಕೆ ಬೇಕಯ್ಯ, ನಿನ್ನ ವಿಚಾರಗಳು ಮಾತ್ರ ಬೇಕು, ನಿನ್ನ ವಿಚಾರಗಳ ಮೂಲಕ ಮಾತ್ರ ಸೋಲಿಸ್ಬೇಕು. ಈಗ ನಿನಗೆ ಇಷ್ಟ ಇಲ್ಲದ ಒಂದು ವಿಚಾರ ಅವನಿಗೆ ಯಾಕೆ ಇಷ್ಟ ಆಗ್ತಾ ಇದೆ? ನಿನಗೆ ಬೇಡದ, ನಿನಗೆ ಆಸಕ್ತಿ ಇಲ್ಲದ,
ಒಂದು ಕಾನ್ಸೆಪ್ಟು ನೀನು ಅದನ್ನು ಹೇಳಲೇಬೇಕು, ಹಾಗೇ ಬರಬೇಕು ಅಂತ ಕೇಳೋಕ್ಕೆ ಅವ್ರು ಯಾರು, ನಿನ್ನ ಜೊತೆ ನಾವಿದೀವಿ ಅಂತ ನಿಂತ್ರಲ್ಲ. ಬಹುಶಃ ಸತ್ಯದ ಧ್ವನಿಗಳೇನಿದೆ, ಈಗ ನೀವು ಮಾತಾಡ್ತಾ ಇದ್ದೀರಿ, ನಾನು ನಿಮಗೆಲ್ಲ ಒಂದು ತಾಜಾ ದೃಷ್ಟಾಂತ ಆಗ್ತೀನಿ. ತಲೆನೇ ಕೆಡಿಸ್ಕೋಬೇಡಿ, ಇನ್ನಷ್ಟು ಹೆಚ್ಚೆಚ್ಚು ಸತ್ಯಗಳನ್ನು ಮಾತಾಡಿ ಈ ಗೋಮುಖ ವ್ಯಾಘ್ರಗಳನ್ನು ನಾವು, ಅವರ ಸುಳ್ಳುಗಳನ್ನು, ಅವರ ಫೇಕ್ ಕಾರ್ಡ್ಗಳನ್ನು ನಾವು ಮಟ್ಟ ಹಾಕ್ತಾ ಬರೋಣ. ಧೈರ್ಯವಾಗಿರಿ, ಯಾಕಂದರೆ ಇಡೀ ಕರುನಾಡು ಮತ್ತು ಈ ದೇಶ, ಇಲ್ಲಿನ ಸಮಾಜವಾದದ ಏನೋ ಆ ನೆಲೆ ಇದೆ, ಅದು ನಮ್ಮ ಜೊತೆ ನಿಲ್ಲುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್ ನನಗೆ. ಎಸ್, ಅದ್ರ ಜೊತೆಗೆ ನನಗೆ ಈಗ ಮುಂದೇನು, ಈ ಕ್ಷಣಕ್ಕೆ ಏನು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಂದರೆ, ನನ್ನ ವಿರುದ್ಧ ಅವ್ರು ಮಾಡಿದ್ದು ಪ್ರಾಪಗಂಡ, ನನ್ನ ವಿರುದ್ಧ ಅವ್ರು ಮಾಡಿದ್ದು ಷಡ್ಯಂತ್ರ, ನನ್ನ ವಿರುದ್ಧ ಅವ್ರು ಮಾಡಿದಂತಹ ಕುತಂತ್ರ, ಅವರು ನನಗೆ ಹೊಡೆದ್ರೂ ತೊಂದರೆ ಇಲ್ಲ, ನನಗೆ ಬಡಿದ್ರೂ ತೊಂದರೆ ಇಲ್ಲ, ನಾನು ಏಟು ತಿನ್ಕೊಂಡೇ ಬಂದಿದ್ದೀನಿ. ನಾನು ಬಂದಿರೋದೇ ಅದಕ್ಕೆ, ನಾನು ಎಲ್ಲದಕ್ಕೂ ರೆಡಿ ಆಗಿಬಿಟ್ಟೆ ಈ ಬದುಕಿಗೆ ಬಂದಿರೋದು. ಹಿಂದೂ ಮುಸ್ಲಿಂ ಜಾತಿಗಳು ಧರ್ಮಗಳ ನಡುವೆ ಸಂಘರ್ಷಗಳು ಬೇಡ. ನೀವು ದಿನಾ ಬೆಳಗ್ಗೆ ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಬಡದಾಟಗಳನ್ನು ಮಾಡಿದಾಗ ನೋ, ನಾವು ಒಗ್ಗಟ್ಟಾಗೆ ಹೋಗೋಣ. ಯಾವುದೇ ಕೃತ್ಯವನ್ನು ವ್ಯಕ್ತಿಗತವಾಗಿ ನೋಡಿ, ಧಾರ್ಮಿಕವಾಗಿ ನೋಡಬೇಡಿ. ಅಲ್ಯಾರೋ ಒಸಾಮಾ ಬಿನ್ ಲ್ಯಾಡನ್ ಬಾಂಬ್ ಹಾಕ್ತಾ ಅಂತ ಹೇಳಿ ನೀವು ರಾಯಚೂರಿನಲ್ಲಿ ನಬಿ ಸಾಹಬ್ ಅನ್ನುವಂಥ ಒಬ್ಬ ಕಲ್ಲಂಗಡಿ ವ್ಯಾಪಾರಿ ಅಂಗಡಿಯನ್ನು ಪುಡಿಗುಟ್ಟಿಸಿದ್ರೆ ಅದರ ವಿರೋಧಿ ನಾನು. ಹಾಗೆ ಒಬ್ಬ ಉಮೇಶ್ ರೆಡ್ಡಿ ಒಂದು 28 ರೇಪ್ ಕೇಸ್ಗಳನ್ನು ಮಾಡಿ ಕೊಲೆಗಳನ್ನು ಮಾಡ್ದ ಅನ್ನೋ ಕಾರಣಕ್ಕೆ ಉಮೇಶ್ ಅನ್ನೋ ಹೆಸರಿನ ಆಧಾರದಲ್ಲಿ ಹಿಂದೂಗಳನ್ನೆಲ್ಲ ರೇಪಿಸ್ಟ್ ಅಂತ ಅಂದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ನಾನು. ಹೆಸರಿನ ಆಧಾರದಲ್ಲಿ ನಡೆಯೋ ಕೃತ್ಯವನ್ನು ಕಡಿಸೋಣ, ಧರ್ಮವನ್ನು ತರಬೇಡಿ, ಧರ್ಮವನ್ನು ಯಾವತ್ತೂ ಅಪರಾಧದ ಕಟ್ಗಟ್ಟಲ್ಲಿ ನಿಲ್ಲಿಸಬೇಡಿ ಅನ್ನೋ ವಾದವನ್ನೇ ಮಾಡ್ಕೊಂಡು ಬಂದಿದ್ದು ನಾನು. ಹಾಗಾಗಿ ನಾನು ಸರಿಯಾದ ಪಥದಲ್ಲಿದ್ದೀನಿ. ನನ್ನ ಅಫಿಡವಿಟ್ ಇರ್ಬೋದು, ನನ್ನ ಡಾಕ್ಯುಮೆಂಟ್ ಇರ್ಬೋದು, ಎಲ್ಲ ನನ್ನ ಪರ್ಸ್ನಲ್ಲು, ಅದನ್ನು ಲೀಗಲ್ ಆಗಿ ನನ್ನ ದೇಶದ ಸಂವಿಧಾನ ಕೊಟ್ಟಂತಹ ಅಂಶಗಳ ಅಡಿಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ. ಈಗ ಅವರು ಮಾಡಿದ್ದು ಕಾನೂನು ಪ್ರಕಾರ ಅಲ್ಲ, ನಾನು ಮಾಡಿದ್ದು ಕಾನೂನು ಪ್ರಕಾರ. ಅವರು ಮಾಡಿದ್ದು ಎಲ್ಲ ನನ್ನ ಖಾಸಗಿತನ. ನನ್ನ ಅಮ್ಮ, ನನ್ನ ತಾಯಿ, ನನ್ನ ಮನೆಯ ಕಾಂಪೌಂಡಿನ ಆಚೆಗೆ ಬದುಕನ್ನೇ ನೋಡಿಲ್ಲ ನನ್ನ ತಾಯಿ. ಅವ್ರು ಇಷ್ಟು ಟ್ರೋಲ್ ಮಾಡಿದವರು, ಇಷ್ಟು ಬೈದವರು, ಪ್ರತಿಯೊಂದು ಕೂಡ ರೆಕಾರ್ಡ್, ಪ್ರತಿಯೊಂದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿದ್ವಿ. ಯಾಕಂದರೆ ಸ್ಕ್ರೀನ್ ಶಾಟ್ಗಳಿಗಿಂತ ಸ್ಕ್ರೀನ್ ರೆಕಾರ್ಡ್ ವ್ಯಾಲ್ಯೂ. ಕಂಪ್ಲೀಟ್ ಪ್ರೊಫೈಲ್ ಹೋಗಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಪ್ರತಿಯೊಂದು ಪೋಸ್ಟು ಅದರ ಕೆಳಗಡೆ ಇರುವಂತಹ ಬೆದರಿಕೆಗಳು ಎಲ್ಲವನ್ನೂ ಕೂಡ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ವಿ. ಎಲ್ಲ ಏನು ಮಾಡಬೇಕು, ಎಲ್ಲಿ ತಲುಪಿಸಬೇಕು ಮಾಡಿದ್ವಿ. ಯಾಕಂದರೆ ನನಗೆ ಬೈದಿದ್ರೆ ನಾನು ಬಿಟ್ಬಿಡ್ತಿದ್ದೆ, ನನ್ನ ಅಮ್ಮನ ಬೈದಿದ್ದಾರೆ. ಅವ್ರು ಬೈದಿದ್ದು ನನ್ನ ಅಮ್ಮನಿಗೆ ಸೂ ಮಗ ನನಗೆ ಬೈದಂಗಾಯ್ತಾ, ಬೋ ಮಗ ನನಗೆ ಬೈದಂಗಾಯ್ತಾ, ಇದು ಯಾವುದಕ್ಕೂ ಸಂಬಂಧ ಇಲ್ಲದ ನನ್ನನ್ನು ಹುಟ್ಟಿಸಿದ್ದಾರೆ, ಓದಿಸಿದ್ದಾರೆ, ಬೆಳೆಸಿದ್ದಾರೆ. ಬದುಕು ನಂದು. ನಾನು ಇಲ್ಲಿ ಬಂದು ಒಳ್ಳೆ ಕೆಲಸ ಮಾಡ್ತೀನೋ ಕೆಟ್ಟ ಕೆಲಸ ಮಾಡ್ತೀನೋ ಅದು ನನಗೆ ಸಂಬಂಧಪಟ್ಟ ವಿಚಾರ. ನನಗೆ ಬೈಯೋಕ್ಕೆ ಪದಗಳಿಲ್ವಾ? ಅದೇ ಈ ವ್ಯವಸ್ಥೆ ಮೊದಲಿಂದನೂ ಹೆಣ್ಣನ್ನೇ ಟಾರ್ಗೆಟ್ ಮಾಡಿಕೊಂಡು, ಹೆಣ್ಣನ್ನೇ ತುಷ್ಟೀಕರಣ ಮಾಡಿಕೊಂಡು, ಹೆಣ್ಣನ್ನೇ ಬಲಿ ಹಾಕ್ತಾ ಬಂದರು ಈ ವ್ಯವಸ್ಥೆ. ಕೊನೆಗೆ ನಾನು ಒಳ್ಳೇದು ಮಾಡ್ತೀನೋ ಕೆಟ್ಟದ್ದು ಮಾಡ್ತೀನೋ ಬೈಯೋದಕ್ಕೂ ಕೂಡ ಅದೇ ಹೆಣ್ಣನ್ನು ಬಳಸ್ಕೊತಾರೆ. ನನ್ನ ಮಗಳು ಪವಿತ್ರ 6 ವರ್ಷದ ಮಗು, ಅದು 6 ವರ್ಷದ ಮಗು ಬಗ್ಗೆ, ಹೆಣ್ಣು ಮಗು ಬಗ್ಗೆ ಕಮೆಂಟ್ಗಳು ನೋಡಬೇಕು. ಇದೇ ಮಾತೃದೇವೋ ಭವ ಅಂತ ಒಂದು ಕಾನ್ಸೆಪ್ಟ್. ಎತ್ರ ನಾರ್ಯಸ್ತೆ ಪೂಜೆಯಂತೆ ರಮಂತೆ ತತ್ರ ದೇವತಃ ಮಾತೃದೇವೋ ಭವ. ಆಮೇಲೆ ಬೇಟಿ ಪಡಾವೋ ಬೇಟಿ ಬಚಾವೋ, ಈ ಸ್ಲೋಗನ್ಗಳನ್ನು ಹೇಳೋರ ಬಾಯಲ್ಲಿ ಬಂದಿದ್ದು ನನ್ನ 6 ವರ್ಷದ ಮಗಳ ಮೇಲೆ ಒಂದು ಕಮೆಂಟ್ಗಳು, ನನ್ನ ತಾಯಿ ಮೇಲೆ ಕಮೆಂಟ್ಗಳು. ಅದಕ್ಕೆ ನಾನೀಗ ಆ್ಯಕ್ಷನ್ಗೆ ಯಾಕೆ ಇಳಿದೆ ಅಂದರೆ ರಾಚಿಂತನ್ ಆ್ಯಕ್ಷನ್ಗೆ ಇಳಿದಿಲ್ಲ. ನಾನು ವೈಚಾರಿಕತೆಯನ್ನು ಇನ್ನಷ್ಟು ಕಲ್ಲು ಹೊಡೆರಿ ನಾನು ಎದುರಿಸ್ತೀನಿ. ಈಗ ನಾನು ಒಬ್ಬ ಅಪ್ಪನಾಗಿ, ಒಬ್ಬ ತಾಯಿಯ ಮಗನಾಗಿ ನಾನು ಏನು ಕೆಲಸ ಮಾಡ್ಬೇಕು ಅದು ಮಾಡ್ತಾ ಇದ್ದೀನಿ. ಸರ್, ಈಗ ನಾನು ಸಹ ಸಾಮಾನ್ಯವಾಗಿ ನೋಡೋದಾದ್ರೆ, ಈಗ ನಾನು ಸಹ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಈಗ ನಾವು ಸಹ ವೀಡಿಯೋಸ್ಗಳನ್ನ ಮಾಡ್ತೀವಿ, ನಮ್ಮ ಸಹ ಕಮೆಂಟ್ಸ್ಗಳೆಲ್ಲ ಬರುತ್ತಲ್ಲ, ಆ ಕಮೆಂಟ್ಸ್ಗಳನ್ನ ಓಪನ್ ಮಾಡಿದಾಗ ಆ ಪ್ರೊಫೈಲ್ ನೋಡಿದಾಗ ಅವರು ಜೈ ಶ್ರೀರಾಮ್ ಅಂತ ಬರ್ಕೊಂಡಿರ್ತಾರೆ, ರಾಮನ್ ಫೋಟೋ ಹಾಕೊಂಡಿರ್ತಾರೆ, ಹಣೆಗೆ ತಿಲಕ ಇಟ್ಕೊಂಡಿರ್ತಾರೆ. ಅದು ಎಷ್ಟು ಸಿಟ್ಟು ಬರ್ತದೆ ಅಂತಂದ್ರೆ, ನಮ್ಮ ಹಿಂದೂ ಧರ್ಮ, ಪ್ರತಿಯೊಂದು ಧರ್ಮವೂ ಸಹ ಎಂತ ಶ್ರೇಷ್ಠವಾದ ಧರ್ಮ, ಅದರಂತೆ ಹಿಂದೂ ಧರ್ಮ ಸಹ ಶ್ರೇಷ್ಠವಾದಂತ ಧರ್ಮ. ಆದ್ರೆ ಆ ಧರ್ಮದ ಹೆಸರು ಹೇಳ್ಕೊಂಡು ಮಾಡ್ತಿದಾರಲ್ಲ, ಅವ್ರು ಯಾರು ಸಹ ಹಿಂದೂಗಳು ಅಲ್ವೇ ಅಲ್ಲ ಅಂತ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ ಸರ್. ಅವ್ರು ಯಾರು ಸಹ ಹಿಂದೂಗಳಲ್ಲ, ಅವ್ರು ಹಿಂದೂ ಧರ್ಮದಲ್ಲಿ ಹುಟ್ಟಕ್ಕೂ ಸಹ ಲಾಯಕ್ಕಿಲ್ಲ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಲ್ಲ, ಇವ್ರು ಯಾರು ಧರ್ಮಕ್ಕೆ ಸೇರಿದವರು, ಇವರೆಲ್ಲ ಅಧರ್ಮಕ್ಕೆ ಸೇರಿದವರು. ಹಿಂದೂ ಒಂದು ಧರ್ಮ ಅಂದ್ರೆ ಅದು ಜೀವನ ಪದ್ಧತಿ. ನೀನು ಹಿಂದೂನ ಮುಸಲ್ಮಾನ ಅಂತ ಕೇಳಿದ್ರೆ ನಾನೊಬ್ಬ ಹಿಂದೂ. ಯಾಕಂದ್ರೆ ಈ ದೇಶ ಬಹುಸಂಖ್ಯಾತ ವೈವಿಧ್ಯತೆಯನ್ನ ಹೊಂದಿರುವಂತ ಒಂದು ದೇಶ. ಹಿಂದೂ ಅಂದ್ರೆ ಒಂದು ಜೀವನ ಪದ್ಧತಿ, ಅದು ಹಿಂದೂ ಅಂದ್ರೆ ಒಂದು ಸಹಿಷ್ಣು. ಅವರಷ್ಟು ಸಹಿಷ್ಣುಗಳು ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಇಲ್ಲಿರುವಂಥ ಪ್ರತಿ ಮುಸಲ್ಮಾನ ಕೂಡ ಒಬ್ಬ ಹಿಂದೂ. ಯಾಕಂದ್ರೆ ಅದೊಂದು ಜೀವನ ಪದ್ಧತಿ ಆಗಿದೆ.
ಹಾಗಾಗಿ ಯಾರನ್ನು ಕೂಡ ನೀನು ಮುಸಲ್ಮಾನ, ಹಿಂದೂ, ಕ್ರೈಸ್ತ ಅಂತ ಹೇಳ್ಬಿಟ್ಟು ನೀವು ಟಾರ್ಗೆಟ್ ಮಾಡಿ ಕೈ ತೋರಿಸಿ ದೂರ ಇಡಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಇವ್ರು ಯಾರು? ಹಿಂದೂ ಅನ್ನೋ ಜೀವನ ಪದ್ಧತಿ, ಹಿಂದೂ ಅನ್ನುವಂಥ ಸಹಿಷ್ಣುವಾದ, ಅದರ ವಿರುದ್ಧ ನಿಂತಿರುವಂತಹ ಅಧರ್ಮಿಗಳು. ಇವ್ರ ವ್ಯಾಪಾರ ಏನು? ಈ ಧರ್ಮಗಳ ನಡುವೆ ಸಂಘರ್ಷವನ್ನ ಜೀವಂತವಾಗಿ ಇಟ್ಟರೆ ಇವ್ರಿಗೆ ವ್ಯಾಪಾರ. ಇವ್ರ ಸಂಘರ್ಷವನ್ನ ಜೀವಂತವಾಗಿ ಇಟ್ಟರೆ ಇವರ ಹೊಟ್ಟೆ ತುಂಬೋದು. ಇವರ ಹೊಟ್ಟೆ ಪಾಡಿಗೋಸ್ಕರ ನೀವು ನೋಡಿರ್ಬೋದು, ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಗಲಾಟೆ ಮಾಡೋದು. ಆಮೇಲೆ ಇಮಿಡಿಯೇಟ್ ಆಗಿ ನೀವು ಗೂಗಲ್ ಪೇ, ಫೋನ್ ಪೇ ನಂಬರ್ ಹಾಕ್ಬಿಟ್ಟು ನಮಗೆ ಧರ್ಮ ರಕ್ಷಣೆ ಮಾಡಬೇಕು, ಸಹಾಯ ಮಾಡಿ ಅನ್ನೋದು. ಅರೆ ನಿನಗೆ ಯಾವನ್ ಹೇಳಿದ್ದು ಧರ್ಮ ರಕ್ಷಣೆ ಮಾಡುವಂತ? ದೇವರು ಅಂದ್ರೆ ಅಲ್ಟಿಮೇಟ್ ಅಲ್ವಾ ಮೇಡಮ್? ದೇವರು ಅಂದ್ರೆ ಪವರ್. ಈಗ ನಾನೊಬ್ಬ ಎಥಿಸ್ಟ್, ನಾನು ದೇವರು ಅಂದ್ರೆ ಪವರ್ ತಾನೆ, ದೇವರು ಅಂದ್ರೆ ಶಕ್ತಿಶಾಲಿ ತಾನೆ. ನಮ್ಮನ್ನೇ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ತಾನೆ ದೇವರು. ನಮ್ಮನ್ನ ಸೃಷ್ಟಿ ಮಾಡಿದವನು, ಧರ್ಮವನ್ನ ಸೃಷ್ಟಿ ಮಾಡಿದ ದೇವರಿಗೆ ಆ ಧರ್ಮಕ್ಕೆ ಏನಾದ್ರು ಸಮಸ್ಯೆ ಆದ್ರೆ ರಕ್ಷಣೆ ಮಾಡಕ್ ಬರಲ್ವಾ? ಈಗ ರಾಚಿಂತನ್ ಹಿಂದೂ ವಿರೋಧಿ ಅಂತ ನೀವೇನೋ ಒಂದು ಪೋಸ್ಟರ್ ಕ್ರಿಯೇಟ್ ಮಾಡ್ತೀರಾ, ಒಂದು ಎವಿಡೆನ್ಸ್ ಕೊಡ್ಲಿಲ್ಲ. 1450 ವಿಡಿಯೋ ಮಾಡಿದ್ದೀನಿ. 1450 ವಿಡಿಯೋದಲ್ಲಿ 4,500 ಬರಹಗಳನ್ನು ಬರ್ದಿದ್ದೀನಿ. ಒಂದನ್ನ ಹೆಕ್ಕು ತಂದು ನೋಡಪ್ಪ ಇವನು ಹಿಂದೂ ವಿರೋಧಿ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂದಿಲ್ಲ. ನೀವೇನ್ ಮಾಡಿದ್ರೆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನನ್ನ ಫೋಟೋ ಹಾಕಿ ಅದಕ್ಕೆ ಸ್ವಲ್ಪ ಡಿಸೈನ್ ಆಗಿ ಮಾಡ್ಬಿಟ್ರು. ನನ್ನನ್ನು ಶಾಸ್ತ್ರಿ ಮಾಡಿದ್ರು, ನನ್ನನ್ನು ಬ್ರಾಹ್ಮಣ ಮಾಡಿದ್ರು, ನನ್ನನ್ನು ಏನೇನೋ ಮಾಡ್ಬಿಟ್ರು. ಎಲ್ಲವನ್ನೂ ಎಂಜಾಯ್ ಮಾಡಿದೆ ನಾನು. ಆ ಫೋಟೋ ಹಾಕೋ ಕೆಳಗಡೆ ಬರಿ ಇವನೊಬ್ಬ ಹಿಂದೂ ವಿರೋಧಿ, ನೋಡೋಣ ಹೋ ಇವನೊಬ್ಬ ಹಿಂದೂ ವಿರೋಧಿನೇ ಇರ್ತಾನೆ ಅಂತ. ಎವಿಡೆನ್ಸ್ ನೋಡಲ್ಲ. ಎವಿಡೆನ್ಸ್ ನೋಡೋ ಅಷ್ಟು ಪೇಷನ್ಸು ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೆ ಆ ಕಾರಣಕ್ಕೆ ಇವ್ರಿಗೆ ನಾವು ಮೊದಲಿಂದ ಸಗಣಿ ಭಕ್ತರು, ಮೆದುಳು ಕೊಳೆತವರು ಅಂತ ನಾನು ಮಾತಾಡ್ತಾ ಬಂದಿದ್ದು. ಇವ್ರಿಗೆ ಒಂದು ಕಾಮನ್ ಸೆನ್ಸ್ ಅನ್ನೋದಿಲ್ಲ ನೋಡಿ. ಅದೇ ತರ ನನ್ನ ಹತ್ರ 10 ಜನ ಗ್ರಾಫಿಕ್ ಡಿಸೈನರ್ ಕೆಲಸ ಮಾಡ್ತಿದ್ದಾರೆ. ನಿಮ್ಗಳ ಫೋಟೋ ಹಾಕ್ಬಿಟ್ಟು ಇವರು ಪಾರ್ಟ್ ಟೈಮ್ ಅಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತಾರೆ, ಪಿಂಪುಗಳು ಅಂತ. ನಾನ್ ಕ್ರಿಯೇಟ್ ಮಾಡೋಕ್ಕೂ 2 ನಿಮಿಷ ಕೆಲಸ ನನಗೆ. ಆದ್ರೆ ಅದು ಕ್ರಿಯೇಟ್ ಆಗುತ್ತೆ ಬಿಟ್ರೆ ಸತ್ಯ ಆಗಲ್ಲ. ನೀನ್ ತಲೆ ಹಿಡಿತೀಯಾ, ನೀನ್ ಪಿಂಪ್ ಕೆಲಸ ಮಾಡ್ತಿದ್ಯಾ, ನೀನ್ ಕಳ್ಳನ ಸುಳ್ಳನ ಏನಂದು ಅನ್ನೋದು ನನಗೆ ಎವಿಡೆನ್ಸ್ ಸಿಕ್ಕಿದ್ರೆ ಮಾತ್ರ ನಾನು ಬರಿಬೇಕು. ಇವ್ರಿಗೆ ಏನಾಗಿದೆ, ಇಲ್ಲಿ ಹೆಸರಿನ ಸಮಸ್ಯೆ ಅಲ್ಲ. ರಾಚಿಂತನ್, ರವೂಫ್, ಮಹಮ್ಮದ್, ರಾಬರ್ಟ್, ಡೇವಿಡ್ ಯಾರು ಪ್ರಾಬ್ಲಮ್ ಅಲ್ಲ, ನಮ್ಮ ವಿಚಾರಗಳ ಸಮಸ್ಯೆ. ಈ ವಿಚಾರಗಳನ್ನ ಸೋಲ್ಸಕ್ ಆಗದೆ ಇದ್ದಾಗ ವೈಯಕ್ತಿಕ ದಾಳಿ ಮಾಡಿ. ಹೌದು, ಬುದ್ಧ ಅಲ್ಲ ಸಿದ್ಧಾರ್ಥ. ಅವಾಗ ನಿಮ್ದು ಯಾವ ಧರ್ಮ ಅಂತ ಬರುತ್ತೆ, ನಿಮ್ದು. ನಮ್ ವಿಚಾರದಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಮಹಿಳೆಯರ ವಿಚಾರದಲ್ಲಿ ಇವ್ರು ಯಾವ ಬಟ್ಟೆ ಹಾಕಿದ್ದಾರೆ, ಇವ್ರು ಯಾವ ರೀತಿ ನಡ್ಕೊಳ್ತಿದ್ದಾರೆ, ನಮ್ದು ಆ ತರ ಬರುತ್ತೆ. ಯಾವನೊಬ್ಬ ನಿಮ್ದು ಏನೋ ಒಂದು ಶೇರ್ ಮಾಡ್ಕೊಂಡು ಬರ್ದಿದ್ದು ನಾನು ನೋಡಿದೆ. ನಾನು ಪಾಪ ಆತನ ಆರೋಗ್ಯ ಸ್ಥಿತಿನೇ ಚಿಂತಾಜನಕ ಇದೆ. ಬಟ್ ಅವನ ಆರೋಗ್ಯ ಅದ್ರ ಬಗ್ಗೆ ನನಗೆ ಕನಿಕರ ಇದೆ. ಯಾಕಂದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಆತ ನಿಮ್ಮ ಬಗ್ಗೆ ಏನೊಂದು ನಾನು ನೋಡಿದೆ, ಶೇರ್ ಮಾಡಿಬಿಟ್ಟು ನಿಮ್ಮ ಬಟ್ಟೆ ಡ್ರೆಸ್. ಹಾಗಾದ್ರೆ ಪವಿತ್ರ ಧರ್ಮ ಯಾವುದು? ಪವಿತ್ರ ಮುಸ್ಲಿಮಾ? ಪವಿತ್ರ ಏನಾದ್ರೂ ಫಾತಿಮಾ ಆಗಿದ್ರ? ಅಲ್ಲ ತಾನೆ, ಪವಿತ್ರ. ನಿಮ್ಮನ್ನ ಯಾಕೆ ಶೇರ್ ಮಾಡಿ, ನಿಮ್ಮ ಬಟ್ಟೆಗಳನ್ನ ನೀವು ನಿಮ್ಮ ಡ್ರೆಸ್ಸು, ಆಧುನಿಕ ವಸ್ತ್ರಗಳನ್ನ ಶೇರ್ ಮಾಡ್ಬಿಟ್ಟು ನೋಡಪ್ಪ ಇವಳ ಅವತಾರ. ಅರೆ ನೀನೇ ಅಲ್ವನಪ್ಪ ಸನ್ನಿ ಲಿಯೋನ್ ಸಿನಿಮಾವನ್ನ 10 ಸಲ ಹಾಕೊಂಡು ನೋಡಿರೋದು ಹೇಳೋದು. ಅದು ಅವ್ರ ಡ್ರೆಸ್ ಸನ್ನಿ ಲಿಯೋನ್ ಹೆಸರಂತೂ ಬರ್ಬೇಕಂತಿಲ್ಲ. ನೂರ ಫತೆ ತಗೊಳ್ಳಿ, ಅದನ್ನ ಕಣ್ಣಾರೆ ಚಪ್ಪರ್ಸ್ಕೊಂಡು ನೋಡ್ತೀಯಾ, ಅದನ್ನ ನಿನಗೆ ತಾಗ್ತದ? ಅರೆ ನಾನು ಏನ್ ತೊಡಬೇಕು, ನಾನು ಹೇಗ್ ಬದುಕಬೇಕು, ನಾನು ಏನ್ ತಿನ್ನಬೇಕು, ಅದನ್ನ ನನ್ನ ಸಂವಿಧಾನ ಕೊಟ್ಟಂತ ನನ್ನ ಹಕ್ಕು. ನೀನು ಯಾವ ಸೀಮೆನೋ ಅದನ್ನ ಶೇರ್ ಮಾಡೋದಕ್ಕೆ, ಬರೆಯೋದಕ್ಕೆ. ಮತ್ತೆ ನಾವ್ ಹೇಳೋದು, ನಿಮ್ಗೆ ಪ್ರಶ್ನೆಗಳಿದ್ರೆ ಬನ್ನಿ ಚರ್ಚೆ ಮಾಡುವ. ನಮ್ಮ ಆಫೀಸ್ ಅಡ್ರೆಸ್ ಎಲ್ರಿಗೂ ಗೊತ್ತಿದೆ. ಈ ದಿನ .com ಅಂತ ಸರ್ಚ್ ಮಾಡಿದ್ರೆ ನಮ್ಮ ಆಫೀಸ್ ಅಡ್ರೆಸ್ ಗೂಗಲ್ ಕೊಡ್ತದೆ. ಬನ್ನಿ ಎಲ್ರು ಚರ್ಚೆ ಮಾಡುವ. ಒಳ್ಳೆ ಸೆಟಪ್ ಇದೆ. ಬಂದ್ ಕೂತ್ರೆ ಟೀ ಕಾಫಿ ಚರ್ಚೆ ಮಾಡ್ಲಿಕ್ಕೆ ಯಾರು ಬರೋದಿಲ್ಲ ಸರ್. ಟೀ ಕಾಫಿ ಊಟದ ವ್ಯವಸ್ಥೆ ನಾವ್ ಎಷ್ಟು ಆಹ್ವಾನ ಕೊಡ್ತೀವಿ ಅಂತಂದ್ರೆ ಒಬ್ರು ಚರ್ಚೆಗೆ ಬರುದಿಲ್ಲ. ಚರ್ಚೆಗೆ ಬರಕ್ ವಿಚಾರ ಇಲ್ಲ ಮೇಡಮ್. ವೈಚಾರಿಕತೆ ಇಲ್ಲದಾಗ ಮಾತ್ರ ಈ ತರದ ಅಟ್ಯಾಕ್ಗಳು ನಡೀತವೆ. ವಿಚಾರಗಳಿಲ್ಲ, ನಿಮ್ಮನ್ನ ಎದುರಿಸಕ್ಕೆ ನೀವು ಕರೆದ್ರೆ ನಿಮ್ ಕ್ವಶನ್ ಆನ್ಸರ್ ಕೊಡ್ಬೇಕಲ್ಲ. ಅವ್ರಿಗೆ ವಿಚಾರನೆ ಗೊತ್ತ. ಈಗ ರಾಚಿಂತನ, ರವೂಫ್, ಪವಿತ್ರನ, ಫಾತಿಮನ ನಮ್ ಪ್ರಿಯಾಂಬಲೆ ಓದ್ಕೊಂಡಿಲ್ವಲ್ಲ ಇವರು. ಸಂವಿಧಾನದ ಪೀಠಿಕೆ ಏನ್ ಹೇಳ್ತಾ ಇದೆ? ನಾನು ಯಾವ ಧರ್ಮವನ್ನು ಇಲ್ಲಿ ಆಚರಣೆ ಮಾಡ್ಬೋದು. ನನಗೆ ನಮಾಜ್ ಮಾಡ್ಬೇಕು ಅನ್ಸಿದ್ರೆ ನಾನು ನಮಾಜ್ ಮಾಡ್ಬೋದು, ಪೂಜೆ ಮಾಡ್ಬೇಕಂದ್ರೆ ಅನ್ಸಿದ್ರೆ ಪೂಜೆ ಮಾಡ್ಬೋದು, ನನಗೆ ಚರ್ಚೆ ಪ್ರೇಯರ್ ಮಾಡಬೇಕು ಅಂತ ಅನ್ಸಿದ್ರೆ ಪ್ರೇಯರ್ ಮಾಡ್ಬೋದು. ನಾನು ನಾಳೆ ಬೆಳಗ್ಗೆ ನರೇಂದ್ರ ಮೋದಿ ಅಂತ ಹೆಸರನ್ನು ಬದಲಾಯಿಸ್ಕೋಬಹುದು. ಪ್ರಧಾನಿ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಅರ್ಥ ಆಯ್ತಲ್ಲ? ಈಗ ನೀವು ನಮಾಜ್ ಎಲ್ಲ ಮಾಡ್ತೀರಾ? ನಾನು ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ನನಗೆ ಅನಿಸಿದಾಗ ಮಾಡಿರ್ಬೋದು, ಬೇಡ ಅನಿಸಿದಾಗ ಬಿಟ್ಟಿರ್ಬೋದು. ನಾನು ದೇವಸ್ಥಾನಕ್ಕೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ. ಜಾಸ್ತಿ ಚರ್ಚ್ ಕಡೆ ಹೋಗಿದ್ದೀನಿ. ನಾನು ತುಂಬಾ ಚರ್ಚ್ ಕಡೆ ಹೋಗಿದ್ದೀನಿ. ತುಂಬಾ ಕೂತ್ಕೋತೀನಿ ಅಲ್ಲಿ ಸಂಡೆ ಗಿಡ್ಡೆ ಎಲ್ಲ ಹೋಗ್ಕೊಂಡು. ನನಗೆ ಯಾಕಂದ್ರೆ ಆ ಧರ್ಮದ ವಿಧಿ ವಿಧಾನಗಳ ಬೋಧನೆಗಿಂತ ಹೆಚ್ಚಾಗಿ ಧರ್ಮಗಳು ಶಾಂತಿ ಪ್ರೀತಿಯನ್ನು ಬೋಧಿಸಿದ್ದು. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲ ಶಾಂತಿ ಪ್ರೀತಿ ಬೋಧಿಸಿದ್ದು. ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಕೊಲೆ ಮಾಡುವಂತ ಯಾವ ಧರ್ಮ ಹೇಳಿಲ್ಲ. ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಬಾಂಬ್ ಹಾಕುವಂತ ಯಾವ ಧರ್ಮನೂ ಹೇಳಿಲ್ಲ.
ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಗೋ ಸಾಗಾಟ ಮಾಡೋರನ್ನ ಪಾಪ ಅಮೇರಿಕರನ್ನೆಲ್ಲ ಹೊಡೆದು ಸಾಯಿಸ್ತಾರಲ್ಲ, ಒಂದ್ಸಲ ಏನ್ ಮಾಡ್ಬೇಕು ಗೊತ್ತಾ, ಈ ದೇಶದ ಮುಸಲ್ಮಾನರು ಒಂದು 6 ತಿಂಗಳು 6 ಮಂತ್ ಯಾವುದೇ ಕಾರಣಕ್ಕೂ ನಾವು ಗೋಮಾಂಸ ಅಲ್ಲ, ಗೋಮಾಂಸ ಅಂದ್ರೆ ಯಾರೋ ಕೆಚ್ಚಲಿರೋ ಹಸುವಿನ ಮಾಂಸ ಯಾವನ್ನ ತಿನ್ನಲ್ಲ. ಅದೇ ಕಾಮನ್ ಸೆನ್ಸ್ ಅಲ್ಲ. ಮತ್ತೆ ಕೆಚ್ಚಲಿರುವಂತ ಹಸುವಿನ ಮಾಂಸ ತಿನ್ನಕ್ ಆಗಲ್ಲ, ಇದು ಸತ್ಯ. ಎತ್ತನ್ನ ತಿಂತಾರೆ. ನಂಬರ್ 2, ನಾವು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ನಾವೆಲ್ಲ ಖಾರ ಬೀಫು ಆ ಬೀಫು ಅಂತ ಹೇಳ್ಬಿಟ್ಟು ಸ್ವೀಟ್ ಬೀಫ್ ಎಲ್ಲನೂ ಮಾರಾಟ ಮಾಡಿ ದುಡ್ಡು ಮಾಡ್ಕೊತೀವಿ. ಅವರ ಚೇಲಗಳು ಆ ಸಂತತಿಗಳು ಇಲ್ಲೆಲ್ಲ ಗೋ ಸಾಗಾಟ ಅದು ಇದು ಅಂತ ಹೇಳ್ಬಿಟ್ಟು ತಡೆದ್ಬಿಟ್ಟು ಹೊಡೆದು ಇದ್ರ ಭಾಷೆ ಮರ್ಡರ್ ಮಾಡಾಕೋರು. ಈ ಥರ ಎಲ್ಲ ಕೊಲೆಗಳನ್ನೇ ಮಾಡ್ತಾರೆ. ಅವ್ರು ಅಡ್ಡ ಹಾಕ್ಬೇಕಾರೆ ಇವ್ರು ಹೊಡಿಬೇಕಾರೆ ಕೊಲೆ ಮಾಡ್ಬೇಕು. ಇವ್ರ ಬಾಯಲ್ಲಿ ಜೈ ಶ್ರೀರಾಮ ಎಲ್ಲಾದ್ರೂ ತನ್ನ ಆ ಬದುಕಿನಲ್ಲಿ ಯಾವತ್ತಾದ್ರೂ ನನ್ನ ಹೆಸರನ್ನು ಹೇಳಿ ಭವಿಷ್ಯದಲ್ಲಿ ನೀವು ಕೊಲೆಗಳನ್ನ ಮಾಡಬೇಕು ಅಂತ ಹೇಳಿದ್ರ? ಅಥವಾ ಕುರಾನ್ನಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಬಾಂಬಿಡು ಬ್ಲಾಸ್ಟ್ ಮಾಡೋ ಪಾಕಿಸ್ತಾನ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಹುಟ್ಟಿದ ದೇಶ. ಅದು ಧರ್ಮದ ನೆಲೆಗಟ್ಟಿನಲ್ಲಿ ಧರ್ಮದ ತಳಪಾಯದಲ್ಲಿ ಹುಟ್ಟಿದ್ದಕ್ಕೆ ಇವತ್ತು ಪಾಕಿಸ್ತಾನ ಪರಿಸ್ಥಿತಿ ಏನಿದೆ? ಅಲ್ಲಿನ ಜನರ ಬಗ್ಗೆ ನಮಗೇನಿಲ್ಲ. ಅಲ್ಲಿನ ಸಂಘಟನೆ, ಅಲ್ಲಿನ ಆರ್ಗನೈಸೇಷನ್ಗಳು, ಅಲ್ಲಿನ ಟೆರರಿಸಮ್ ಆಕ್ಟಿವಿಟೀಸ್ಗಳು ಅವರವರೇ ಬಾಂಬ್ ಹಾಕೊಂಡು ಸಾಯ್ತಾ ಇದ್ದಾರೆ. ಇವತ್ತು ನನ್ನ ದೇಶದಲ್ಲಿ ಸುಮಾರು 70 ವರ್ಷಗಳ ಹಿಂದೆ ಪಾಕಿಸ್ತಾನದಲ್ಲಿ ಏನ್ ತಪ್ಪಾಯ್ತೋ ಅದೇ ತಪ್ಪು ನನ್ನ ದೇಶದಲ್ಲಿ ಇವತ್ತು ನಡೀತಿದೆ. ಧರ್ಮದ ತಳಪಾಯದಲ್ಲಿ ದೇಶ ಕಟ್ಟಕ್ಕೆ ಹೊರಟಿದ್ದಾರೆ ಇವರು. ನಾವು ಭಾರತೀಯರಾಗಿ ಸುಮ್ಮನಿರ್ಲಿಕ್ಕೆ ಆಗತ್ತೆ ಸರ್? ನಮ್ಮ ದೇಶದಲ್ಲಿ ಇವತ್ತು ಧರ್ಮದ ತಳಪಾಯದಲ್ಲಿ ದೇಶ ಕಟ್ತಾ ಇದ್ದಾರೆ. ಇಲ್ಲಿಂದ 70 ವರ್ಷ ಹೋದ್ರೆ ಈ ದೇಶ ಇನ್ನೊಂದು ಪಾಕಿಸ್ತಾನ ಆಗುತ್ತೆ, ಸಿಂಗಾಪುರ ಆಗಲ್ಲ. ಇದನ್ನ ನೋಡಕ್ಕಾಗದೆ ನಾವುಗಳು ದಿನ ಬೆಳಗ್ಗೆ ಆದ್ರೂ ಅಲ್ಪಸಂಖ್ಯಾತರ ಮೇಲೆ, ದಿನ ಬೆಳಗ್ಗೆ ಆದ್ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳನ್ನ ಮಾಡಿಕೊಂಡು ಜಾತಿ ಕಾರಣಕ್ಕೆ ಶೋಷಣೆ. ನೀನೇ ಇನ್ನು ದೇವಸ್ಥಾನಕ್ಕೆ ಬಿಡದ ಪರಿಸ್ಥಿತಿಯಲ್ಲಿ ಇದೆಯಾ? ಅಂಬೇಡ್ಕರ್ ನಾನು ಹಿಂದುವಾಗಿ ಸಾಯಲಾರೆ ಅಂತ ಹೇಳ್ತಾರೆ. ಅಂದ್ಮೇಲೆ ನನ್ನನ್ನು ಯಾಕೆ ಹಿಂದೂ ಅಂತ ಹೇಳ್ಕೊಂಡ್ ಬರ್ತೀರಾ? ನಾನೆಲ್ಲಿ ಹೇಳ್ದೆ ನನ್ನನ್ನು ಹಿಂದೂ ಅಂತ? ಅಲ್ಲಿ ಚಿಂತನ ಹಿಂದೂ ಹೆಸರು. ಏನ್ ಸ್ಟುಪಿಡ್ಗಳ, ನಿಮಗೆ ಸಂವಿಧಾನದ ಪ್ರಿಯಂಬಲು ಗೊತ್ತಿಲ್ಲ, ಪೀಠಿಕೆಗಳು ಗೊತ್ತಿಲ್ಲ. ಚಿಂತನ ಹಿಂದೂ ಧರ್ಮದ ಹೆಸರು ಅಂತ ಯಾರು ಹೇಳಿದ್ದು? ಚಿಂತನ ಬೌದ್ಧ ಧರ್ಮದ ಹೆಸರು. ಇವನು ಯಾಕೆ ಹೇಳ್ಬೋದಲ್ಲ, ಇವನು ಬುದ್ಧ ಧರ್ಮದ ಹೆಸರಿಟ್ಟಿಕೊಂಡು ಮಾಡ್ತಿದ್ದಾನೆ ಹೇಳ್ಬೋದಲ್ಲ. ನೀವ್ ಯಾಕೆ ಚಿಂತನ್ ಅಂತಾನೆ ಸೆಲೆಕ್ಟ್ ಮಾಡಿದ್ದು? ಬೇರೆ ಯಾವ್ದು ಅಲ್ಲ, ಈಗ ಚಿಂತನ್ ಅಂದ್ರೆ ಚಿಂತನೆ ಅಷ್ಟೇ. ಚಿಂತನೆ ಅಷ್ಟೇ. ನಾನು 2008ರಲ್ಲಿ ಒಂದಿಷ್ಟು, ನನಗೆ ಅವಾಗ 18 ವಯಸ್ಸು, ಅವತ್ತಿನ ಪ್ರಬುದ್ಧತೆ ವಾಸ ಬಹಳ ಅದ್ಭುತ ಬರೆದಿದ್ದು. ನನ್ನ ಅವತ್ತಿನ ಪ್ರಬುದ್ಧತೆ, ಅವತ್ತಿನ ಜ್ಞಾನ. ಮನುಷ್ಯ 18ರ ವಯಸ್ಸಿನಲ್ಲಿ ಮಾಡೋ ಯೋಚನೆ 36ರಲ್ಲಿ ಬದಲಾಗ್ತದೆ. ಪ್ರಬುದ್ಧತೆ. ನಾನೆಲ್ಲ ಒಂದ್ ಕಡೆ 9ನೇ ಕ್ಲಾಸ್ ಇರಬೇಕಾದ್ರೆ ಅಪಶಕುನ ಅಂತ ಬುಕ್ ಬರ್ದಿದ್ದೆ. ರಾಚಿಂತನೆ ಅವಾಗ ರಾಚಿಂತನ್ ಕಾವ್ಯನಾಮ, ಚಿಂತನಂಸಿ ಇಸ್ ಅಫಿಡವಿಟ್. ರಾಚಿಂತನ ಅನ್ನೋದು ಕಾವ್ಯನಾಮನೆ ಫಿಕ್ಸ್ ಆಗಿದೆ. ಅದು 9ನೇ ಕ್ಲಾಸಿಗೆ ಬರ್ದಿದೆ. ಅಪಶಕುನ ಪ್ರಿಂಟು ಆಗಿದೆ ಪುಸ್ತಕ. ನಾನು ಈಗ ಪರಮೇಶ್ವರ್ ಪೆನ್ ಡ್ರೈವ್, ಆಮೇಲೆ ಮಂಗಳೂರು ಗೋಲಿಬಾರ್ ಅಂತ 2 ಪುಸ್ತಕ, ಈಗ ಪೆನ್ ಡ್ರೈವ್ 2 ಅಂತ ಒಂದು ಬರಿತಾ ಇದ್ದೀನಿ. ಇನ್ನೊಂದು ಘರ್ಮ ಅಂತ ಹೇಳ್ಬಿಟ್ಟು ಯಾವ್ದೋ ಪಾತಕಲ, ಎಲ್ಲದೂ ಸತ್ಯ ಕಥೆಗಳ ಆಧಾರಿತ ಪುಸ್ತಕಗಳನ್ನು ಬರ್ದಿದ್ದು. ಯಾವುದು ಕೂಡ ಕತೆ ಕವನ ಬರ್ದಿಲ್ಲ ನಾನು. ಎಲ್ಲ ರಾಚಿಂತನ್ ಅನ್ನೋದು ಬ್ರ್ಯಾಂಡಲ್ಲೇ ಬಂದಿದ್ದೀನಿ ನಾನು. 2008ರಲ್ಲಿ ನನಗೆ ಅವತ್ತಿನ ಪ್ರಬುದ್ಧತೆ ಅನಿಸ್ತು. ಅಪ್ಪಂದು ಎಲ್ಲ ಚೇಂಜ್ ಮಾಡ್ಕೊಂಡಿದ್ವಿ. ಅದು ನಂದು ಅಪ್ಪಂದು ಕಮಿಟ್ಮೆಂಟ್. ನಾವೇನು ಮಾತಾಡ್ಕೊಂಡಿದ್ದೀವಿ, ಏನು ಬಿಟ್ಟಿದ್ದೀವಿ, ನಮ್ಮಿಬ್ಬರಿಗೆ ಸಂಬಂಧಪಟ್ಟಿದ್ದು. ಅಪ್ಪನ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಅಪ್ಪ ನನ್ನ ಮೇಲೆ ಯಾವ ಥರದಲ್ಲೂ ಕ್ರಮ ತಗೋಬೋದು. ಮತ್ತೆ ಅಪ್ಪನಿಗೆ ಮಾತ್ರ ರೈಟ್ಸ್ ಇದೆ. ನನ್ನ ಮೇಲೆ ಆಕ್ಷನ್ ತಗೋಬೇಕು. ನನಗೆ ಗೊತ್ತಿಲ್ದಂಗೆ ಮಾಡಿದ್ರೆ ಅಂತ ಹೇಳಿದ್ರೆ, ಅದು ಗೊತ್ತಿದೆಯೋ ಗೊತ್ತಿಲ್ವೋ ಇವನಿಗೆ ನನಗೆ ಗೊತ್ತು, ಇವ್ರಿಗೆ ಯಾಕೆ ನಾನು ಹೇಳಿ. ಆಮೇಲೆ ನನ್ನ ಐಡೆಂಟಿಟಿ, ನನ್ನ ವಿಚಾರ, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ಅದನ್ನ ಕೇಳಕ್ ಇವ್ರು ಯಾರು? ಇವ್ರಿಗೂ ಅದಕ್ಕೇನು ಸಂಬಂಧ? ಈಗ ಎಕ್ಸಾಂಪಲ್, ಈಗ ನನ್ನ ಬಗ್ಗೆ ಯಾರೊಬ್ಬ ಯಾವುದೋ ಫೇಕ್ ಕಾರ್ಡನ್ನು ಏನೋ ಮಾಡಿದ್ನಲ್ಲ, ನೀನು ಧರ್ಮ ಹೇಳಬೇಕು, ನೀನು ವಿಚಾರ ಹೇಳಬೇಕು. ಅಲ್ಲಿ ಅವನೊಬ್ಬ ಇದ್ದಾನೆ, ಯಾರೊಬ್ಬ ಕುಣಿಗಲ್ ಕಡೆ ಯಾರೋ ಹುಡುಗರು ಯಾರೋ ಇದ್ದಾರೆ, ಯಾರೋ ಗೊತ್ತಿಲ್ಲ ಬಿಡಿ. ಅಂಥವ್ರು ಒಂದು ಇನ್ಫ್ಲುಯೆನ್ಸ್ ಮೋಬಿಗೆ ಒಳಗಾಗ್ಬಿಟ್ಟು ಅವರೆಲ್ಲ ಮಾತಾಡ್ತಾರೆ. ನಮಗೇನೋ ಪರ್ಟಿಕ್ಯುಲರ್ ಯಾರೋ ಒಬ್ಬ ಬರ್ದ ತಕ್ಷಣ ಅವನೇ ವಿಲನ್ ಅಲ್ಲ, ಆ ಒಂದು ನೆರೆಟಿವೇ ವಿಲನ್ ನಮಗೆ. ಅವ್ರು ಹೇಳ್ತಾ ಹೋದ್ರಲ್ಲ. ಈಗ ನಾನು ಸಿಂಪಲ್ ಆಗಿ, ಅಲ್ಲಪ್ಪ ಫೇಕ್, ನೀನು ಮೊನ್ನೆ ಒಂದು ಮಗುನ ನೀನು ಎತ್ಕೊಂಡು ಬಂದಿದ್ದೀಯಲ್ಲ, ಅದು ನಿನಗೆ ಹುಟ್ಟಿರೋದಾ ಅಂತ ನಾನು ಕೇಳಿದ್ರೆ ನಿನ್ನ ರಿಯಾಕ್ಷನ್ ಏನಿರುತ್ತೆ? ಏನು ನನಗೆ ಹುಟ್ಟಿರೋದು ಅಂತ ಕೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ನಿಂಗೆ ಸಿಟ್ಟು ಬರ್ತದಲ್ವಾ? ಅಂಥ ಮಾತು ನನ್ನ ಲೈಫಲ್ಲಿ ಜೀವನದಲ್ಲಿ ಕೇಳಲ್ಲ. ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಯಾಕಂದರೆ ನಿನಗೆ ಬೈಯಕ್ಕೆ ಹೋಗ್ಬಿಟ್ಟು ನಿನ್ನ ಒಂದು ಸೆಕೆಂಡ್ ನಿನ್ನ ಹೆಂಡತಿನ, ಆ ಹೆಣ್ಣನ್ನು ಬೈಯೋ ಅಂಥ ನೀಚತನಕ್ಕೆ ನಾನು ಇಳಿಯಕ್ಕೆ ಹೋಗಲ್ಲ. ಓಕೆ, ಆದರೆ ಹುಟ್ಟು ಅವಂದೋ ಇನ್ನೊಬ್ಬಂದೋ ಎಲ್ಲ ಅವನಿಗೆ ಸಂಬಂಧಪಟ್ಟ ವಿಚಾರ. ಅದು ನನಗೆ ಹಾಕೋದು. ನನಗೆ ಬೇಕಾ? ನಿನ್ನ ಚಾರಿತ್ರ್ಯ, ನಿನ್ನ ವೈಯಕ್ತಿಕ ಬದುಕು, ಅದನ್ನೇ ನಮ್ಮ ಪ್ರಿಯಾಂಬಲ್ ಹೇಳೋದು, ಅದನ್ನೇ ನಮ್ಮ ಸಂವಿಧಾನ ಹೇಳೋದು.
ಇನ್ನೊಬ್ಬರ ಬದುಕು ಇನ್ನೊಬ್ಬರದ್ದು ಸ್ವಂತ. ಅದನ್ನ ಪ್ರಶ್ನೆ ಮಾಡಕ್ ನೀನ್ ಯಾರು? ನಿನಗೆ ಯಾವುದೇ ರೈಟ್ಸ್ ಇಲ್ಲ. ಒಂದು ವೇಳೆ ಅವರ ಖಾಸಗಿತನಕ್ಕೆ ನೀನು ಕೈ ಹಾಕಿದ್ರೆ ಇಟ್ಸ್ ಅಫೆನ್ಸ್. ಆ ಅಫೆನ್ಸ್ಗೆ ಏನ್ ಮಾಡಬೇಕು ಆ ವ್ಯವಸ್ಥೆ ನಾನು ಮಾಡ್ತಿದ್ದೆ. ಓಕೆ, ಅಂದ್ರೆ ನೀವು ಕಾನೂನಾತ್ಮಕವಾಗಿ ಹೋರಾಟ ಮಾಡಕ್ಕೆ ಸಿದ್ಧರಿದ್ದೀರಾ? ನಾನು ರಾಜಚಿಂತನಾಗಿ ವೈಚಾರಿಕವಾಗಿ ನನ್ನ ಮೇಲೆ ಏನೇ ಆದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಮೂವ್ಮೆಂಟ್ ಆಗಲ್ಲ, ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ ನಾನೊಬ್ಬ ಒಂದು ಸೌಹಾರ್ದತೆ ಮತ್ತು ಸಹಬಾಳ್ವೆಗೋಸ್ಕರ ಕೆಲಸ ಮಾಡ್ತಾರೆ. ಕ್ಲಾರಿಟಿ 16 ವರ್ಷದಿಂದ ಇಲ್ಲಿ ಕೂತ್ಕೊಂಡು ಯಾವ ಫಿಲಾಸಫಿ ಮಾತಾಡ್ತಿಲ್ಲ ನಾನು. 16 ವರ್ಷದಿಂದ ನನ್ನ ಡಾಕ್ಯುಮೆಂಟ್ ನೋಡ್ತಾ ಬಂದರೆ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಎಲ್ಲ ತೆರೆದ ಪುಸ್ತಕ. ನಾವು ಯಾವುದು ಕೂಡ ಹೈಡ್ ಆ್ಯಂಡ್ ಸೀಕ್ ಮಾಡಿದ್ದಲ್ಲ. ನಾವು ಏನು ಇಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದನ್ನೇ ತೋರಿಸ್ತಾ ಇದ್ದೀವಿ ಅಲ್ವಾ. ಅಲ್ಲಿ ಹುಡ್ಕೊಂಡು ಬನ್ನಿ, ಎಲ್ಲ ವಿಚಾರಗಳನ್ನ ನೋಡ್ತಾ ಬನ್ನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಆ್ಯಕ್ಷನ್ ತೊಗೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ರಾಜಚಿಂತನ್ ವೈಚಾರಿಕವಾಗಿ ಬಂದಂತಹ ಟೀಕೆ ಟಿಪ್ಪಣಿಗಳ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ತಗೊಳ್ಳಲ್ಲ. ಅದು ನಿಮ್ಮ ಸ್ವತಂತ್ರ. ಯಾಕಂದ್ರೆ ನಿಮಗೂ ಆ ಸ್ವತಂತ್ರ ಕೊಟ್ಟಿದೆ. ನೀವು ಕೆಡ್ದಾಗ ಬೈಬೋದು, ಇನ್ನೊಂದು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಇವತ್ತು ನಾನು ಯಾಕೆ ಲೀಗಲ್ ಹೋಗಬೇಕು ಅಂದರೆ ನನ್ನ ಅಮ್ಮನಿಗೋಸ್ಕರ, ನನ್ನ ಮಗಳಿಗೋಸ್ಕರ, ನನ್ನ ಧರ್ಮಪತ್ನಿಗೋಸ್ಕರ ನಾನು ಹೋಗಲೇಬೇಕಾಗಿದೆ. ಯಾಕಂದರೆ ಒಬ್ಬ ಗಂಡನಾಗಿ, ಒಂದು ಮಗುವಿನ ತಂದೆಯಾಗಿ, ಒಂದು ಹಳ್ಳಿಗಾಡಿನ ಒಂದು ಮುಗ್ಧ ತಾಯಿಯ ಮಗನಾಗಿ ನಾನು ಅದು ಮಾಡದೇ ಇದ್ದರೆ, ಅವಕಾಶ ಇದ್ದಾಗಲೂ ಮಾಡದೇ ಇದ್ದರೆ ನಾನು ಮತ್ತೆ ಒಳ್ಳೆ ಮಗ, ಒಳ್ಳೆ ಗಂಡ ಮತ್ತು ಒಳ್ಳೆ ತಂದೆ ಅನ್ಸ್ಕೊಳಕ್ಕಾಗಲ್ಲ ಅಂತಲೇ ನಾನು ಈ ಮೂವ್ಮೆಂಟ್ ಮಾಡ್ತಾ ಇದ್ದೆ. ಓಕೆ, ಸೊ ಸಾಮಾನ್ಯವಾಗಿ ಒಂದಿಷ್ಟು ನಿಮ್ಮ ಬಗ್ಗೆ ನಾನು ರಿಸರ್ಚ್ ಮಾಡೋಕೆ ಹೋದಾಗ ನನಗೆ ಸಿಕ್ಕಂತ ಇನ್ನೊಂದು ಕಮೆಂಟ್ ಅಂತಂದ್ರೆ, ಅತಿಯಾದ ಹಿಂದುತ್ವದ ಟೀಕೆ, ಅತಿಯಾದ ಮುಸ್ಲಿಮರ ಪ್ರೀತಿ ಒಬ್ಬ ಪತ್ರಕರ್ತನಿಗೆ ಒಳ್ಳೇದಲ್ಲ ಅಂತ. ಇದ್ರ ಬಗ್ಗೆ ಏನು ನೋಡಿ, ಪೆರಿಯಾರ್ ಒಂದು ಮಾತು ಹೇಳ್ತಾರೆ, ಒಂದು 10 ಜನ ಒಬ್ಬನ ಮೇಲೆ ಮುಗಿ ಬೀಳ್ತಾ ಇದ್ದಾಗ ನಾವು ಆ ಒಬ್ಬರ ಜೊತೆ ನಿಲ್ಬೇಕು ಅಂತ. ಸಿಂಪಲ್ ಒಂದು ಸೆನ್ಸಿಂದ ಯೋಚನೆ ಮಾಡೋಣ. ಹಿಂದೂ ಮತ್ತು ಮುಸ್ಲಿಂ ಇಬ್ಬರನ್ನ ನಾವು ಬದಿಗಿಡೋಣ. ಇಲ್ಲಿ ಹಿಂದುವಿನ ಪಾತ್ರನೇ ಇಲ್ಲ. ಆತ ಸಹಿಷ್ಣು, ಹಿಂದೂ ಅವನ ಪಾಡಿಗಿದ್ದಾನೆ. ಈ ಅಧರ್ಮಿಗಳಿದಾರಲ್ಲ, ದೊಡ್ಡ ಪ್ರಮಾಣದಲ್ಲಿ ಯಾರ ಮೇಲೆ ಮುಗಿ ಬೀಳ್ತಿದ್ದಾರೆ? NRC ಯಾಕೆ? SIR ಯಾರನ್ನ ಟಾರ್ಗೆಟ್ ಮಾಡ್ತಾ ಇದೆ? ಒಂದು ಆಡಳಿತಾತ್ಮಕ ವ್ಯವಸ್ಥೆಯ ಮೂಲಕ ಕೂಡ ಸಂಘಟನಾತ್ಮಕವಾಗಿ ನಾವು ಹಿಂದೂ ರಾಷ್ಟ್ರವನ್ನು ಮಾಡುತ್ತೇವೆ ಅನ್ನೋ ಪರಿಕಲ್ಪನೆ ಈ ದೇಶದ ಸಾರ್ವಭೌಮತ್ವದ ವಿರುದ್ಧ ಅಲ್ವಾ? ಹಾಗಾದ್ರೆ ಆ ಪರಿಕಲ್ಪನೆಯನ್ನು ಮಾಡ್ತಾ ಇರೋರು ಯಾರು? ಮಾಡ್ತಾ ಇರೋದು ಯಾರು? ಇವ್ರ ಟಾರ್ಗೆಟ್ ಯಾರು? ಹಾಗಾದ್ರೆ ಟಾರ್ಗೆಟ್ ವೆರಿ ಕ್ಲಿಯರ್ ಆಗಿದೆ. ಅಲ್ಪಸಂಖ್ಯಾತರ ಟಾರ್ಗೆಟ್. ಅಲ್ಪಸಂಖ್ಯಾತರನ್ನ ತೋರಿಸಿ ಇವರು ಬೇಳೆ ಬೇಯಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಈ ದೇಶದಲ್ಲಿ ಒಬ್ಬ ವಸೀಮು ಬಹಳ ಈಸಿಯಾಗಿ ಬಡಿಯಕ್ಕೆ ಸಿಗ್ತಾ ಇದ್ದಾನೆ, ಬಹಳ ಬೇಗ ವಿಲನ್ ಆಗ್ತಾನೆ. ಆಯ್ತು, ಆ ಚಿಂತನೆ ರೌಫ್ ಅಂತ ಇಟ್ಕೊಳ್ಳಿ. ರೌಫ್ ಆದಷ್ಟು ಬೇಗ, ಭಾಳ ಬೇಗ ಬಡಿಯಕ್ಕೆ ಸಿಗ್ತಾನೆ. ಇವತ್ತು ನಡೀತಿರೋಂಥ ಸೋಷಿಯಲ್ ಮೀಡಿಯಾದಲ್ಲಿ ರೌಫ್ ಈಸಿ ಸಿಕ್ಕಿದ್ದಾನೆ ಅವರಿಗೆ. ಮ್ಯಾನುಪ್ಲೇಟ್ ಮಾಡೋದಕ್ಕೆ, ಬಲಿ ಹಾಕೋದಕ್ಕೆ, ಬಡಿಯೋದಕ್ಕೆ ಚಿಂತನೆ ಭಾಳ ಕಷ್ಟ ಅವರಿಗೆ. ಅಷ್ಟು ಈಸಿಯಾಗಿ ಬಡಿಯೋದಕ್ಕೆ ಸಿಗಲ್ಲ. ಇದಕ್ಕೋಸ್ಕರನೇ ಅವರು ಹೇಗಾದರೂ ಮಾಡಿ ರೌಫ್ ಅಂತಲೇ ಸೀಲ್ ಹೊಡೆದು ಮಟ್ಟ ಹಾಕ್ಬೇಕು. ಯಾಕಂದ್ರೆ ರೌಫ್ನ ಬಡಿಬೋದು ಇಲ್ಲಿ, ಮುಸಲ್ಮಾನ ಈಸಿಯಾಗಿ ಬಡಿಬೋದು ಇಲ್ಲಿ. ಹಾಗಾಗಿ ನಾನು ಮಾತಾಡ್ತಿರೋದು ಎಕ್ಸ್ಟ್ರೀಮಿಸ್ಟ್ ಹಿಂದುತ್ವದ ವಿರುದ್ಧವೇ, ಹಾಗಂತ ಅದು ಮುಸಲ್ಮಾನರ ಓಲೈಕೆ ಅಲ್ಲ. ನಾನು ಮಾತಾಡ್ತಿರೋದು ಸಬ್ಜೆಕ್ಟ್ ವೈಸ್ ಮಾತಾಡ್ತೀನಿ. ಇದ್ರೀಶ್ ಪಾಷನ ನೀವು ಕೊಲೆ ಮಾಡಿದ್ರಿ. ಆ ಟೈಮಲ್ಲಿ ಇದ್ರೀಶ್ ಪಾಷನನ್ನ ಗೋರಕ್ಷಣೆ ಹೆಸರಿನಲ್ಲಿ ಜೈ ಶ್ರೀರಾಮ್ ಹೇಳ್ತಾ ಕೊಲೆ ಮಾಡಿದ್ರು. ಅದು ಇದ್ರೀಶ್ ಪಾಷ ಒಬ್ಬ ಮುಸಲ್ಮಾನ. ಈ ಸಬ್ಜೆಕ್ಟಲ್ಲಿ ನಾನೇನಾದ್ರೂ ಮಾತಾಡಿದ್ರೆ ಅದು ಮುಸಲ್ಮಾನರ ಓಲೈಕೆ ಆಗಬಹುದು ಅಂತ ನಾನು ಯೋಚನೆ ಮಾಡೋಕ್ಕಾಗ್ತದ? ಮಾತಾಡಲೇಬೇಕಾಗ್ತದೆ. ಇದೇ DJ ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಬಿದ್ದಾಗ ಗ್ರೌಂಡಲ್ಲಿ ನಿಂತು ವಿಡಿಯೋ ಮಾಡಿದ್ದೀನಿ. ಓಪನ್ ಚಾಲೆಂಜ್. ನಾನು ಯೂಟ್ಯೂಬ್ ಹೋಗ್ಬಿಟ್ಟು ನೋಡಿ. DJ ಹಳ್ಳಿ KG ಹಳ್ಳಿ ಘಟನೆ ಆದಾಗ ವಿಡಿಯೋ ಗ್ರೌಂಡಲ್ಲಿ ನಿಂತು ಮಾಡಿದ್ದೀನಿ. ಏನು ಹೇಳಿದ್ದೀನಿ ಅಲ್ಲಿ? ಏನು ಹೇಳಿದ್ದೀನಿ? ಪ್ರವಾದಿಯನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಅಕ್ಕನ ಮಗ ನವೀನ ನಿಂದನೆ ಮಾಡ್ತಾನೆ. ನಿಂದನೆ ಮಾಡಿದ್ದಕ್ಕೆ ನಿಮ್ಗೆ ಆಕ್ರೋಶ ಬಂತು. ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ರಿ. ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಇಟ್ರಿ. ಒಬ್ಬ ತಳ್ಳು ಗಾಡಿಯ ವ್ಯಾಪಾರಿ ದಿನಕ್ಕೆ 100-200 ಸಂಪಾದನೆ ಮಾಡ್ತಾನೆ ಪಾಪ, ಏನೋ ಮಾರಿ. ಆ ತಳ್ಳು ಗಾಡಿ ಬೆಂಕಿ ಇಟ್ರಿ. ಅವನು ಆ ಗಾಡಿ ಮಾಡಿಸ್ಬೇಕು ಅನ್ನೋ ಕೈ ಸಾಧ್ಯನೇ ಇಲ್ಲ. ಅಂಥ ಬಡವ ಅವನು. ಯಾಕೆ ದಿನಕ್ಕೆ 200 ರೂಪಾಯಿ ದುಡಿಯೋನು. ಅದಕ್ಕೆ ಬೆಂಕಿ ಇಟ್ರಿ. ಸಿಕ್ಕ ವಾಹನಗಳಿಗೆ ಬೆಂಕಿ ಇಟ್ರಿ ಅಲ್ವಾ? ಯಾಕೆ ಬೆಂಕಿ ಇಟ್ರಿ? ನಮ್ಮ ಪ್ರವಾದಿಯನ್ನ ನಿಂದನೆ ಮಾಡಿದ್ದಾನೆ ಅಂತ. ಪ್ರವಾದಿದು ಒಂದು ಕತೆ ಗೊತ್ತಾ ನಿಮಗೆ? ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಒಂದ್ಸಲ ಚೇಳು ಕಚ್ಚುತ್ತಂತೆ. ಚೇಳು ಕಚ್ಚಬೇಕಾದ್ರೆ ಅದನ್ನು ಹಾಗೆ ಬಿಡಿಸಿ ಹಾಗೆ ಕಳಿಸ್ಕೊಡ್ತಾರಂತೆ. ಜೊತೆಗಿದ್ದವ್ರು ಕೇಳ್ತಾರಂತೆ, ಅಲ್ಲ ಪ್ರವಾದಿಗಳೇ, ಚೇಳು ನಿಮ್ಮನ್ನು ಕಚ್ಚಿದ್ರು ಅದನ್ನು ನೀವು ಹೊಡಿದೆ ಬಿಡಿಸ್ ಕಳಿಸ್ತಾ ಇದ್ದೀರಲ್ಲ ಅಂತ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರಂತೆ. ಕಚ್ಚೋದು ಅದರ ವೃತ್ತಿ, ಕೊಲ್ಲೋದು ನನ್ನ ಕೆಲಸ ಅಲ್ಲ ಅಂತೇಳಿ. ನಾರಾಯಣ ಗುರು ವಿವೇಕಾನಂದ ಅದೇ ಇದನ್ನೇ ಹೇಳ್ತಾ ಬಂದಿರೋದು. ಹಂಗೆ ಹೇಳುವಂಥ ಪ್ರವಾದಿ.
ಆಮೇಲೆ ತಾವು ಯಾವಾಗಲೂ ಒಂದು ಕಡೆ ಹೋಗ್ಬೇಕಾದ್ರೆ ಒಬ್ಬ ಯಹೂದಿ ಮಹಿಳೆ ಅವ್ರ ಮೇಲೆ ಕಸ ಸುರಿತಾ ಇದ್ಲಂತೆ. ಅವ್ರು ಹೋಗ್ಬೇಕಾದ್ರೆ ಕಸ ಸುರಿದಂತೆ. ಅವರು ಅನುಯಾಯಿಗಳೇ ಸಿಟ್ಟು ಬರೋದು. ಇವರು ಹಿಂಗನ್ನೋರಂತೆ, ಬೇಡ ಅವಳ ಕೆಲಸ ಅವಳು ಮಾಡಲಿ ಅಂತ. ಒಂದಿನ ಎಸಿತಾಳೆ, 2 ದಿನ ಎಸಿತಾಳೆ, 3 ದಿನ ಎಸಿತಾಳೆ, 4 ದಿನ ಎಸಿಯಲ್ಲ ಅವಳು. ಮನೆ ಹೊರಗೆ ಬರಲ್ಲ ಅವಳು. 5ನೇ ದಿನ ಹೋಗ್ತಾರೆ, ಮನೆ ಹೊರಗೆ ಬರಲ್ಲ. ಯಾಕೆ ಇವಳು ದಿನ ನನ್ನ ಮೇಲೆ ಕಸ ಎಸಿತಿದ್ಲು, ಯಾಕೆ ಇನ್ನು ಹೊರಗೆ ಬರ್ತಿಲ್ಲ ಅಂತೇಳಿ ನೋಡೋಕೆ ಹೋದಾಗ ಅವಳಿಗೆ ಹುಷಾರಿರಲ್ಲ, ಮಲಗಿರ್ತಾಳೆ. ಹೋಗ್ಬಿಟ್ಟು ಅವಳ ಹಣೆನ ನೇವರಿಸ್ತಾರೆ. ಏನಿಲ್ಲ, ನಾನು ದಿನ ಕಸ ಎಸಿತಿದ್ದೆಯಲ್ಲ, ಯಾಕೊಂದು 2 ದಿವಸದಿಂದ ನೀನು ಎಸ್ತಿಲ್ಲಲ್ಲ, ನೀನು ನೋಡೋಣ ಅಂತ ಬಂದೆ, ಚೆನ್ನಾಗಿದೆಯಾ ಅಂತೇಳಿ ಆರೈಕೆ ಮಾಡಿ ಹೋಗ್ತಾರೆ. ತನ್ನ ಮೇಲೆ ಕಸ ಎಸೆದವರನ್ನ ಚೇಳು ಕುಟುಕಿದರೂ ಕೂಡ ಕುಟುಕೋದು ಅದರ ಧರ್ಮ, ಕೊಲ್ಲೋದು ನನ್ನ ಧರ್ಮ ಅಲ್ಲ ಅಂತ ಹೇಳಿದ ಪ್ರವಾದಿಯನ್ನ ಇವನ್ಯಾರ ಅವಿವೇಕಿ ನಿಂದನೆ ಮಾಡ್ದ ಅಂತೇಳಿ ನೀವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಬೆಂಕಿ ಇಟ್ಟರೆ ಪ್ರವಾದಿ ಮೆಚ್ತಾರ? ತನ್ನ ಮೇಲೆ ಆದಂಥ ಆಘಾತವನ್ನೇ ಸಹಿಸಿದ ಪ್ರವಾದಿ ಅವ್ರಿಗೆ ಯಾವನ ಬೈದ ಅಂತ ಹೇಳ್ಬಿಟ್ಟು ನೀವು ಬೆಂಕಿ ಇಟ್ಟರೆ ಪ್ರವಾದಿ ಮೆಚ್ಚುವ ಕೆಲಸ ಮಾಡ್ತಾ ಇಲ್ಲ ನೀವು. ಇಸ್ಲಾಮು ಕೂಡ ಇದನ್ನು ಹೇಳಿಲ್ಲ. ಜೈ ಶ್ರೀರಾಮ್ ಅಂತ ಹೇಳಿ ಕೊಲ್ಲುವಂತ ಹಿಂದೂ ಧರ್ಮ ಹೇಳಿಲ್ಲ. ಅಲ್ಲಾಹು ಅಕ್ಬರ್ ಅಂತೇಳಿ ಬೆಂಕಿ ಇಡುವಂತ ಮುಸ್ಲಿಂ ಧರ್ಮನ ಹೇಳಿಲ್ಲ. ನೀವು ಧರ್ಮವನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಧರ್ಮವನ್ನ ನೀವು ಅಪರಾಧದ ಅನುಮಾನದ ಕಟಕಟೆಯಲ್ಲಿ ಇಟ್ಟಿದ್ದೀರಾ. ತಪ್ಪಿರೋದು ಈ ಮನುಷ್ಯನ ಆಲೋಚನಾ ಕ್ರಮದಲ್ಲಿ ತಪ್ಪಿರೋದು, ಧರ್ಮಗಳಲ್ಲ. ಧರ್ಮ ಒಳ್ಳೇದೇ. ರಾಮನು ಮಾದರಿ ಅಂತಾನೆ ಹೇಳ್ತಾರೆ. ಅಂದ್ರೆ ಬೇರೆ 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 ವಿಮರ್ಶೆ ಇದೆ, ನಾವು ಅಷ್ಟು ಆಳಕ್ಕೆ ಹೋಗೋದು ಬೇಡ. ಎಲ್ಲ ಧರ್ಮಗಳಲ್ಲೂ ಎಲ್ಲ ಪ್ರವಾದಿಗಳ ಮೇಲೆ ಕೂಡ ಏನೊಂದು ಚರ್ಚೆಗಳು ಇದ್ದೇ ಇರ್ತವೆ. ಆದರೆ ನಾವು ಸ್ವಲ್ಪ ದೂರ ಅಲ್ವಾ. ನೀವು ಅವಾಗ ಕ್ಯಾಶುವಲ್ ಮಾತಾಡ್ತಿದ್ವಿ ದೇವರು ಅಂತ. ನೋಡಿ, ನನಗೆ ಈ ದೆವ್ವ ಮತ್ತು ದೇವರುಗಳೆಲ್ಲ ಒಂದು ದಿವಸ ನನ್ನ ಕಣ್ಣು ಮುಂದೆ ಬರಲಿ, ಒಂದು ದಿವಸ ಕಣ್ಣು ಮುಂದೆ ಬರಬೇಕು. ಅವತ್ತು ನಾನು ಬಿಲೀವ್ ಮಾಡ್ತೀನಿ, ದೇವರಿದ್ದಾನೆ, ದೆವ್ವ ಇದೆ, 100% ಅವತ್ತೇ ಬಿಲೀವ್ ಮಾಡೋದು ನಾನು. ಯಾವ ದೇವರಾದ್ರೂ ಆಗುತ್ತಾ? ನನ್ನ ಕಣ್ಣ ಮುಂದೆ ಶ್ರೀರಾಮ ಮೊದಲು ಕಾಣಿಸಿದ್ರೆ ನಾನು ಹಿಂದೂ ಧರ್ಮ ಅವತ್ತಿಂದ ಇದಾನಪ್ಪ, ಹಿಂದೂ ಧರ್ಮದಲ್ಲಿ ದೇವರಿರೋದು ಅಂತ ಅಲ್ಲ. ಈ ಥರ ಏನು ದೇವ್ರು ಬಂದರೆ ಓಹ್ ಇದೇ ಸತ್ಯ, ಆಗ ನಾನು ಇದೇ ಧರ್ಮದ್ದು. ಜೀಸಸ್ ಏನಾದರೂ ಬಂದರೆ ನಾನು ಇದೇ ಧರ್ಮದ್ದು, ಫಿಕ್ಸ್ ಮೇಡಮ್. ಅಲ್ಲಿವರೆಗೂ ನಾನು ಯಾವುದು ಫಿಕ್ಸ್ ಇಲ್ಲ. ನನ್ನ ಹೆಂಡತಿ ನಮಾಜ್ ಮಾಡ್ತಾಳೋ, ಪೂಜೆ ಮಾಡ್ತಾಳೋ, ಚರ್ಚಿಗೆ ಹೋಗ್ತಾಳೋ, ಅವಳ ಸ್ವತಂತ್ರ. ಯಾವತ್ತೂ ನಾನು ಪ್ರಶ್ನೆ ಮಾಡಲಿಲ್ಲ. ನೀನು ಮಾಡಬೇಡ ಅಂತ ನಾನು ಹೇಳಿಲ್ಲ, ಯಾರಿಗೂ ನಾನು ಮಾಡಬೇಡ ಅಂತ ಹೇಳಲ್ಲ. ನನ್ನ ನಂಬಿಕೆ ಅದು. ನಾಳೆ ಬೆಳಗ್ಗೆ ನಾನು ದೊಡ್ಡ ಇವತ್ತು ಯಥಿಷ್ಠ ಆದವನು ನಾಳೆ ಬೆಳಗ್ಗೆ ದೊಡ್ಡ ಜ್ಞಾನೋದಯ ಆಗಿ ಬೋಧಿ ವೃಕ್ಷದ ಕೆಳಗಡೆ ಬುದ್ಧನಿಗೆ ಜ್ಞಾನೋದಯ ಆಯಿತು. ನನಗೆ ನಮ್ಮ ಆಫೀಸ್ ಮೇಲೆ ನಮ್ಮ ಅಡ್ಡ ಇದೆ, ನಮ್ಮ ಅಭ್ಯಾಸಗಳು ಬೇರೆ ಬೇರೆ ಇದ್ದಾವೆ, ಅಲ್ಲಿ ನಮಗೆ ಜ್ಞಾನೋದಯ ಆಗ್ಬೋದು, ಗೊತ್ತಿಲ್ಲ. ಸರ್, ಈಗ ನೀವು ಮತ್ತೊಂದು ಗಮನಿಸಿರ್ಬೋದು, ಯಾವಾಗ ದಾವಣಗೆರೆದು ಉಪಚುನಾವಣೆ ಶುರು ಆಗುತ್ತೋ, ಯಾವಾಗ ಟಿಕೆಟ್ ವಿಷಯ ಅಂತೂ ಫೈನಲ್ ಆಗುತ್ತೋ, ಆಗ ನೀವು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರಿ. ನೀವು ಪ್ರಶ್ನೆ ಮಾಡೋಕೆ ಶುರು ಮಾಡಿದ ಮೇಲೆ ನಿಮ್ಮ ಮೇಲೆ ಮುಗಿಬಿದ್ದವ್ರು ಯಾರು ಅಂತಂದ್ರೆ ಹಿಂದುತ್ವವಾದಿಗಳು. ನಾರ್ಮಲ್ ಆಗಿ ಹಿಂದುತ್ವವಾದಿಗಳು ಯಾವ ಪರ? ಬಿಜೆಪಿ ಪರ. ನೀವು ಮಾತಾಡಿದ್ ಯಾರ ಪರ? ಕಾಂಗ್ರೆಸ್ ಪರ. ಇದು ಏನು ಸಂಬಂಧ ಅಂತ ನೋಡಿ. ಇದು ಈ ಮೂರ್ಖ ಜನಗಳಿಗೆ ಅರ್ಥ ಆಗಬೇಕು. ಯಾವ ಮೂರ್ಖ ಜನ ಅಂದ್ರೆ ಯಾರು? ಈ ಅಂಧ ಭಕ್ತಿ ಎಲ್ಲ ಕಮ್ಯುನಿಟಿ, ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿ ಅಲ್ಲ. ನಿಮಗೆ ಕೆಲವು ಪಾಲಿಟಿಕ್ಸ್ ಅರ್ಥ ಆಗಬೇಕು. 16 ವರ್ಷದಿಂದ ಎಕ್ಸ್ಟ್ರೀಮಿಸ್ಟ್ಗಳನ್ನ ಹಿಂದುತ್ವ ಅಂತ ಹೇಳ್ತಿರಲ್ಲ, ಅದರ ವಿರುದ್ಧ ಮಾತಾಡ್ತಾ ಬಂದವನು ನಾನು. ನನಗೆ ಈ ಪ್ರಮಾಣದಲ್ಲಿ ನನ್ನನ್ನು ಯಾರು ಕೂಡ ಟಾರ್ಗೆಟ್ ಮಾಡಲಿಲ್ಲ. ದಾವಣಗೆರೆ ಚುನಾವಣೆಯಲ್ಲಿ ಮೈನಾರಿಟಿಗೆ ಟಿಕೆಟ್ ಕೊಟ್ಟಿಲ್ಲ. ಒಂದು ಕುಟುಂಬ ಇಡೀ ದೇಶದ ಮುಸಲ್ಮಾನರ ಭಾವನೆಗಳಿಗಿಂತ, ಅವರ ಅರ್ಹತೆಗಿಂತ, ಅವರ ಅವಶ್ಯಕತೆಗಿಂತ ಇಂಪಾರ್ಟೆಂಟ್ ಆಗ್ಬಿಡ್ತಾ ನಿಮಗೆ. 92% ನಿಮಗೆ ಓಟ್ ಹಾಕ್ತಾರೆ. ಅಟ್ಲೀಸ್ಟು ಖಾಲಿ ಆಗಿರೋ ಜಾಗ, ಸಣ್ಣ ಹುಡುಗ ಖಾಲಿ ಆಗಿರೋ ಜಾಗ, ಚಿಕ್ಕ ಹುಡುಗ, ಅವರು ಸ್ವಲ್ಪ 40-45 ವರ್ಷ ಏನಾಗ್ಬಿಟ್ಟು ಸ್ವಲ್ಪ ರಾಜಕಾರಣದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಯಾವುದಾದ್ರು ಒಂದು ಕಾರ್ಯ ಚಟುವಟಿಕೆಯಲ್ಲಿ ಇದ್ದೇನೋ ಕೊಟ್ಟಿದ್ರೆ ಇಟ್ಸ್ ಓಕೆ ಅಪ್ಪ, ನಡೀಲಿ, ಮಾಡ್ಬೋದಿತ್ತು. ಆದರೆ ಏನು ಮಾಡ್ತಾರೆ ಇವರು? ಒಬ್ಬ ಚಿಕ್ಕ ಹುಡುಗನಿಗೆ ಟಿಕೆಟ್ ಕೊಟ್ಟಾಗ, ಚಿಕ್ಕ ಹುಡುಗನ ಮಾಡಿದಾಗ, ಯಾಕಪ್ಪ ಮೈನಾರಿಟಿಗೆ ಅವಕಾಶ ಕೊಡಬಾರ್ದ? ಮೈನಾರಿಟಿನ ನೀವು ಮಾಡಬಾರ್ದ? ನನಗಿಂತ ದೊಡ್ಡ ಕಾಂಗ್ರೆಸ್ ಇಲ್ಲ. ಈ ಪತ್ರಕರ್ತರಿಗೆ ಯಾವ ಪಕ್ಷ ಇರಬಾರ್ದು ಅಂತಾರೆ, ನಾವು ಓಟ್ ಹಾಕ್ತೀವಲ್ವಾ. ನಾನೊಬ್ಬ ಪತ್ರಕರ್ತ, ನನಗೆ ಎಲ್ಲ ಪಕ್ಷಗಳಿಗೆ ಒಂದೊಂದು ಓಟ್ ಹಾಕೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಕ್ಕಾಗ್ತದ? ನಾನು ಕಾಂಗ್ರೆಸ್ಗೆ ಓಟ್ ಹಾಕೋ ಬಂದವನು. ನನ್ನಪ್ಪ ಬಿಜೆಪಿ, ಯಾರಿಗೂ ಗೊತ್ತಿಲ್ಲ. 44 ವರ್ಷ ಬಿಜೆಪಿಲಿ ಇದ್ದಾರೆ ಅವರು, ಇವತ್ತಿಗೂ ಬಿಜೆಪಿಲಿ ಇದ್ದಾರೆ. ಇವರೆಲ್ಲರಿಗಿಂತ ಬಿಜೆಪಿ, ಇವರೆಲ್ಲರಿಗಿಂತ ಎಕ್ಸ್ಟ್ರೀಮ್ ಇದ್ದಾರೆ ಅವರು. ನಾನು ಹೇಳ್ತಿರೋದು ಏನಂದ್ರೆ, ಅಲ್ಲಿ ನಾನು ಶುರು ಮಾಡಿದ್ವಿ. ನಾನು ಕಾಂಗ್ರೆಸ್ ಪಕ್ಷದ ಸಿಂಪತೈಸರ್, ಬೆಂಬಲಿಗ. ನಾನೇನು ಮಾಡ್ತೀನಿ, STP ವೇದಿಕೆ ಹೋಗ್ಬಿಟ್ಟು ಹಾಗೆ ಇವ್ರಿಗೆ ಓಟು ಮುಸ್ಲಿಮ್ರು,
ನೀವು ಕಾಂಗ್ರೆಸ್ಗೆ ಹಾಕಬೇಡಿ. 70-80 ಓಟ್ ಇದೆ ನಿಮ್ಮದು, ನೀವೇ ನಿರ್ಣಾಯಕರಲ್ಲಿ ಹಾಕಿ, ಒಂದು ಕ್ಯಾಂಡಿಡೇಟ್ ತಗೊಂಡೋಗಿ ನಿಲ್ಲಿಸಿ ಅಲ್ಲಿ. ಕಾಂಗ್ರೆಸ್ ಅವರಿಗೆ ಅಹಂಕಾರ ಜಾಸ್ತಿ ಆಗಿದೆ ಅಂತ ಮಾತಾಡಿದೆ. ಅವಾಗ ಕಾಂಗ್ರೆಸ್ ವಿರುದ್ಧ ಭಾಷಣ ಮಾಡಿದ ಮೇಲೆ ಇದು ಸ್ಟಾರ್ಟ್ ಆಗುತ್ತೆ. ನನಗೆ ಬಂದ ಮಾಹಿತಿ ಪ್ರಕಾರ ಕಾಂಗ್ರೆಸ್ಸಿನ ಒಬ್ಬ ಮುಸ್ಲಿಂ ಶಾಸಕನ ಸೋಷಿಯಲ್ ಮೀಡಿಯಾವನ್ನ ಇವತ್ತು ನನ್ನ ಮೇಲೆ ಯಾರೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ಥರ ನೆರೆಟಿವ್ ಸೃಷ್ಟಿ ಮಾಡೋದಲ್ಲ, ಆತ ನೋಡ್ಕೊತಿದ್ದಾನೆ ಅಂತ. ಮುಸಲ್ಮಾನರ ಹಣ, ಮುಸ್ಲಿಮರ ಹಣ, ಮುಸ್ಲಿಮರ ಮುಖ ಮುಸಲ್ಮಾನರ ವಿರೋಧಿಸೋದು, ಈ ಥರದ ನೆರೆಟಿವ್. ಆಮೇಲೆ ಇವ್ರ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಫೇಕ್ ಮಾಹಿತಿಗಳನ್ನ ಏನು ಹರಡಿಸಿದ್ರಲ್ಲ, ಅಂದರೆ ಒಂದು ನೆರೆಟಿವ್ ಸೆಟ್ ಮಾಡಿದ್ರಲ್ಲ, ಇವರ ಬಗ್ಗೆ ನನಗೆ ಅತಿ ಹೆಚ್ಚಿನ ಇದು ಫೈನಾನ್ಸ್ ಮಾಹಿತಿಗಳು ತುಂಬ ಇದೆ. ಯಾರ್ಯಾರಿಗೆ ಇವರು ಫ್ರಾಡ್ ಮಾಡಿದ್ದಾರೆ, ಯಾರ್ಯಾರಿಗೆ ದುಡ್ಡು ಕೊಡಬೇಕು, ವಿಕ್ಕಿ ಗಿಕ್ಕಿ ಅಂತ ಏನೇನು ಹೆಸರುಗಳಿದ್ದಾವೆ, ಏನೇನು ಮಾಡಿದ್ದಾರೆ, ಎಲ್ಲ ಮಾಹಿತಿಗಳು ನನ್ನ ಹತ್ರ ಬಂದಿದ್ದಾವೆ. ಈ ಮಾಹಿತಿಗಳನ್ನು ಯಾರು ಕೊಡ್ತಿರೋದು ಗೊತ್ತಾ? ಹಿಂದುತ್ವವಾದಿಗಳೇ. ನನ್ನ ಜೊತೆ ಇವರ ಹಣೆ ಬರವನ್ನ ನನಗೆ ಡೀಟೇಲ್ಡ್ ಆಗಿ ರಿಪೋರ್ಟ್ ಮಾಡ್ತಾ ಇರೋದು ಏನು ಆರ್ ಎಸ್ ಎಸ್ ಅಂತ ಇಷ್ಟುದ ವೈಚಾರಿಕವಾಗಿ ಎದುರಿಸ್ತಿದ್ದಾರೆ, ವೈಚಾರಿಕವಾಗಿ ನೋಡ್ತಾ ಇದ್ರು. ಇವತ್ತು ನನ್ನ ಈ ವಿಚಾರದಲ್ಲಿ ಇವರು ಪರ್ಸನಲ್ ಬಿದ್ದಾಗ ಇದೇ RSSನವರು, ಇದೇ ಹಿಂದುತ್ವವಾದಿಗಳು ಎಷ್ಟು ಇವ್ರು ಯಾರು ಅಲ್ಲ, ಹೋರಾಟದ ಪೀಕಲ್ಲಿ ಇದ್ದವರು, ಅವ್ರು ಬರೀತಾರೆ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮದು ವೈಚಾರಿಕ ವಿಚಾರ, ನಿಮ್ದು ವೈಚಾರಿಕವಾಗಿರಲಿ, ನಿಮ್ಮನ್ನ ನಾವು ಸೈದ್ಧಾಂತಿಕವಾಗಿ ನಾವು ವಿರೋಧ ಮಾಡ್ತೀವಿ. ನಂಗೆ ಹೇಳಿದ್ದಾರೆ, ನಿಮ್ಮ ಸಿದ್ಧಾಂತ ನಂಗೆ ಬೇಡ, ನಿಮ್ಮ ಬಗ್ಗೆ ನಮ್ಗೆ ಇಷ್ಟನೂ ಇಲ್ಲ, ನಿಮ್ಮ ವೈಚಾರಿಕತೆ, ಬಟ್ ನಿಮ್ಮ ವಿಚಾರದಲ್ಲಿ ಆ ವ್ಯಕ್ತಿ ಮಾಡ್ತಿರೋದು ಬಹಳ ತಪ್ಪಿದೆ. ಆದ್ರೆ ಅವನ ಕತೆ ಏನು ಗೊತ್ತಾ ಅಂತ ಅವನ ಬಗ್ಗೆ ಮಾಹಿತಿ ಅವರೇ ಕೊಟ್ಟಿರೋದು. ಅವ್ರ ಬಗ್ಗೆ ನಾನೇನಾದ್ರು ಮಾಹಿತಿನ ನೀವು ರಿವೀಲ್ ಮಾಡಬಹುದಾ? ನಾನು ಸ್ವಲ್ಪ ಹಿಂಟ್ಸ್ ಕೊಟ್ಟಿದ್ದೀನಿ, ಸ್ವಲ್ಪ ಜನಕ್ಕೆ ಅರ್ಥ ಆಗ್ತಾ ಇದೆ ಮೂಲ ಎಲ್ಲಿಂದ ಏನಾಯ್ತು ಅಂತ. ಅದು ನಿಜವಾಗ್ಲೂ ತಮಿಳ್ನಾಡವರ ಆ ಥರ ಮೂಲ ಅವ್ರ ತಂದೆ ಏನೋ ಈ ಕಡೆ ಬಂದವರು ಅಂತೆಲ್ಲ ಮಾಹಿತಿ ಇದೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಇನ್ನಷ್ಟು ಮಾಹಿತಿಗಳನ್ನು ತಗೋತಾ ಇದ್ದೀನಿ. ನನಗೆ ಕಂಪ್ಲೀಟ್ ಕನ್ಫರ್ಮೇಷನ್ನು ಸಿಗಬೇಕಾಗಿದೆ. ಈಗ ಹೀಗಿದೆ ಅಂತೆ, ಹೀಗಂತೆ ಅಂತ ನಡೀತಿದೆ. ನಾನು ಕೂಡ ಹೀಗಂತೆ, ಮೂಲತಃ ತಮಿಳಂತೆ ಅಂತೆಲ್ಲ ಮಾಡ್ತಾ ಇದ್ದೀನಿ. ನನಗೆ ಕ್ಲಾರಿಟಿ ಸಿಕ್ಕಿದ್ದು ರಿವೀಲ್ ಮಾಡೇ ಮಾಡ್ತೀವಿ. ಆವಾಗ ನನ್ನ ಐಡೆಂಟಿಟಿಯನ್ನು ಪ್ರಶ್ನೆ ಮಾಡೋರಿಗೆ, ಯಾಕೆ ಅವರು ತಂದೆ ಐಡೆಂಟಿಟಿಗಳನ್ನ ಮುಚ್ಚಿ ತಾಯಿ ಐಡೆಂಟಿಟಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನ ರಿವೀಲ್ ಮಾಡೇ ಮಾಡ್ತೀನಿ. ನಿನ್ನ ಸ್ವಾರ್ಥಕ್ಕೋಸ್ಕರ ನಿಮಗೆ ದೊಡ್ಡ ಜಾತಿ ಬೇಕಾಗ್ತದೆ. ಸ್ವಾರ್ಥಕ್ಕೆ ನೀವು ಜಾತಿ ದೊಡ್ಡದು ಚಿಕ್ಕದೆಲ್ಲ ಕಳ್ಳನ ಮಕ್ಕಳು ಬಾಯಿ ಬರುತ್ತೆ. ಕೆಲಸ ನಾವು ಏನಾಗುತ್ತೆ, ಆ ಜಾತಿ ವ್ಯವಸ್ಥೆನ ಮೊದಲು ಬದಲಾಯಿಸ್ರಪ್ಪ, ಆಮೇಲೆ ನನ್ನ ಧರ್ಮ, ನನ್ನ ಅಸ್ತಿತ್ವದ ಮೇಲೆ ಕೈ ಹಾಕಿ. ನೀವು ಫಸ್ಟ್ ಅದನ್ನು ರಿಪೇರಿ ಮಾಡ್ಕೊಳ್ಳಿ, ಅಲ್ಲೇನು ಸಮಸ್ಯೆಗಳಿದೆ ಅದು ಸರಿ ಮಾಡ್ಕೊಳ್ಳಿ, ಆಮೇಲೆ ನನ್ನ ಹತ್ರ ಬನ್ನಿ. ಬಟ್ ನಾನು ಎಲ್ಲ ವಿಚಾರವನ್ನು ಮಾತಾಡ್ತೀನಿ. ನಿಮ್ಮ ಜಾತಿ ತಾರತಮ್ಯ, ಶೋಷಣೆ, ಅದನ್ನು ಮಾತಾಡ್ತೀನಿ. ನಮ್ಮ ಧರ್ಮ, ನಮ್ಮ ಕರ್ಮ, ಏನು ಸಮಸ್ಯೆಗಳು ಮಾತಾಡ್ತೀನಿ. ಜಗತ್ತಿನ ಅಷ್ಟು ವಿಚಾರಗಳಿಗೆ ಕೈ ಹಾಕೇ ಹಾಕ್ತೀನಿ. ನಮ್ಮ ಧ್ವನಿಯನ್ನಂತೂ ಅಡಗಿಸೋಕ್ಕಾಗೋದೇ ಇಲ್ಲ. ಅದು ನಿರಂತರ. ನಮ್ಮನ್ನು ಏನಾದರೂ ದೈಹಿಕವಾಗಿ ನೀವು ಪ್ರಯತ್ನ ಮೇ ಬಿ ಮಾಡ್ತಾನೂ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೆ ಅದಕ್ಕೆಲ್ಲ ಸಿದ್ಧವಾಗಿದ್ದೀವಿ. ಮಾನಸಿಕವಾಗಿ ನನ್ನನ್ನು ಕುಗ್ಸೋಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಬಂಡು ಬಿದ್ದುಬಿಟ್ಟಿದ್ದೀವಿ. ಮತ್ತೊಂದು ಸರ್, ಆಗ್ಲೇ ನಾನು ಹೇಳ್ದೆ ಅಲ್ಲ ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಿದ್ದು ಅಂತಂದ್ರೆ, ಈಗ ಮತ್ತೊಂದು ಸಿಕ್ತು. ರಾಚಿಂತನ್ ಅವರ ID ಕೇಳೋ ಬದಲು, ಅವ್ರು ಯಾವ ಧರ್ಮದವರು, ಅವ್ರ ID ಪ್ರೂಫ್, ಆಧಾರ್ ಕಾರ್ಡ್ ಅದೆಲ್ಲ ಕೇಳೋ ಬದಲು ವಿಶ್ವಗುರುವಿನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳಬಹುದಲ್ವಾ? ಮತ್ತೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳಬೇಕು. ನೀವು ವಡ್ನಾಗರ್ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಅಂಗಡಿನ ಪತ್ತೆ ಹಚ್ಚಬೇಕು. ನನ್ನ ಮೂಲಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಮೊದಲು ಟೀ ಅಂಗಡಿನ ಪತ್ತೆ ಮಾಡಬೇಕು. ಆಮೇಲೆ ಡಿಜಿಟಲ್ ಕ್ಯಾಮ್ರಾಗಳನ್ನ ಪತ್ತೆ ಹಚ್ಚಬೇಕು. ಅದಾದ್ಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಪತ್ತೆ ಹಚ್ಚಬೇಕು. ಒಂದೊಂದು ಇಂಟರ್ನಲ್ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತ ಅನೇಕ ಅಭಾಸಗಳಿದ್ದಾವೆ, ಅದನ್ನು ಪತ್ತೆ ಹಚ್ಚಬೇಕು. ನೀವು ಅದೆಲ್ಲ ಬಿಟ್ಟು ಅವ್ರ ಪರವಾಗಿನೇ ನಾವು ನಿಂತಿದ್ದೀವಿ ಅಂತೀರಿ. ಇಲ್ಲಿ ಕಾಂಗ್ರೆಸ್ ಶಾಸಕರಿಂದ, ಮುಸ್ಲಿಂ ಶಾಸಕರಿಂದ ದುಡ್ಡು ತಗತ್ತೀರಿ. ನಿಮ್ಮ ನಿಲುವೇ ಅಸ್ಪಷ್ಟ, ನಮ್ಮ ನಿಲುವು ಅತ್ಯಂತ ಸ್ಪಷ್ಟ. ನಮ್ಮ ನಿಲುವು ಅತ್ಯಂತ ಸ್ಪಷ್ಟ ಆಗಿದ್ದಕ್ಕೆ ನಿಮ್ಮ ಅಸ್ಪಷ್ಟ ನಿಲುವು ನಮ್ಮ ಮೇಲೆ ಮುಗಿಬೀಳ್ತಾ ಇದೆ. ಆದರೆ ದೊಡ್ಡ ಶಕ್ತಿ ನಮ್ಮ ಜೊತೆಗಿದೆ. ಆದರೆ ಫೇಕ್ ಯಾರು, ಫೇಕ್ ಡಿಗ್ರಿ ಯಾವುದು, ಫೇಕ್ ನೆರೆಟಿವ್ ಯಾವುದು, ಫೇಕ್ ವ್ಯಕ್ತಿಗಳು ಯಾರು, ಇವತ್ತೆಲ್ಲದು ಬಟ ಬಯಲಾಗ್ತಾ ಇದೆ, ಬಹಿರಂಗವಾಗಿದೆ. ಆಗೋಯ್ತು. ನಾನು ವೆರಿ ಸಿಂಪಲ್ ಹೇಳ್ತೇನೆ. ಚಿಂತನ್ ಸರಿ ಇಲ್ಲ, ಹಿಂದೂ ವಿರೋಧಿ. ಅದು ಅಬ್ಸರ್ವ್ ಮಾಡಬೇಕು ಅಂದರೆ ಯಾರು? ಕಾನೂನು. 1450 ವಿಡಿಯೋ ಮಾಡಿದ್ದೆ, ಯಾಕೆ ಒಂದು ಕೇಸ್ ಇಲ್ಲ? ನೀನು ಒಂದು ಸಮುದಾಯದವರು, ಅವ್ನು ರಾಚಿಂತನೋ, ರೌಫ್ ಚಿಂತನೋ, ನನ್ನ ಕಾನೂನಿಗೆ ತಾನೇ ಫಸ್ಟ್ ಗೊತ್ತಾಗೋದು. ಏನು ಕಳೆಕಾಯಿ ತಿಂತಿದ್ದೀರಾ 16 ವರ್ಷದಿಂದ? ಅವ್ರಿಗೆ ಗೊತ್ತಿಲ್ವ ನಾನು ಯಾರಂತ? ನನ್ನ ವಿಡಿಯೋ ಇಷ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಕಾನೂನು ಅಬ್ಸರ್ವ್ ಮಾಡಿರಲ್ವ ಇವನು ಯಾರಂತ? NRC ಅಂತ ಭಾಷಣ ಮಾಡ್ತೀನಿ, SIR ವಿರುದ್ಧ ಹೋಗ್ತೀನಿ, ಎಲ್ಲೆಲ್ಲ ದಾವಣಗೆರೆ ಹೋಗ್ತೀನಿ. ನನ್ನ ಹಿನ್ನೆಲೆ ಕಾನೂನಿಗೆ ಗೊತ್ತಿಲ್ವಾ? ಏನಾದರೂ ತಪ್ಪು ಸಿಕ್ಕಿದ್ರೆ ನಾನು ಬಿಡ್ತಾ ಇತ್ತಾ? ಏನಾದ್ರು ತಪ್ಪಿತ್ತಾ? ನಾನು ಯಾರಾದ್ರೂ ದಂಗೆ ಎಬ್ಸಿದ್ದೀನಾ, ದೊಂಬಿ ಎಬ್ಸಿದ್ದೀನಾ, ಏನಾದರೂ ಮಾಡಿದ್ದೀನಾ? ನನ್ನ ಮೇಲೆ ಒಂದು CBI ಕೇಸ್ ಇತ್ತು ಮೇಡಮ್ 2012ರಲ್ಲಿ. ಅಡ್ವೊಕೇಟ್ ಮೀಡಿಯಾ ಪೊಲೀಸ್ ಗಲಾಟೆ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ನಡೀತು. ಕರ್ನಾಟಕ ಅಲ್ಲ, ಭಾರತ ದೇಶದ ಇತಿಹಾಸದಲ್ಲಿ ನಡೆದಂಥ ದೊಡ್ಡ ಸಂಘರ್ಷ ಪ್ರಜಾಪ್ರಭುತ್ವದ ಪ್ರಮುಖ ಅಂಗಗಳ ನಡುವೆ.
ಆ ಕೇಸಲ್ಲಿ A2 ನಾನು, ವಿಶ್ವೇಶ್ವರ ಭಟ್ರು A1, ಅವ್ರ ಜೊತೆ ಸುವರ್ಣದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾವು. A2 ನಾನು 13 ವರ್ಷ ಕೇಸ್ ನಡೀತು. ಮೊನ್ನೆ 6 ತಿಂಗಳ ಹಿಂದೆ ನಾನು ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದೀನಿ. ನಿರಪರಾಧಿ ಡಿಕ್ಲೇರ್, ಇವನು ಏನು ತಪ್ಪು ಮಾಡಲಿಲ್ಲ ಅಂತ 13 ವರ್ಷ ಕೋರ್ಟಿಗೆ ಹೋಗಿದ್ದೀನಿ. CBI ಎನ್ಕ್ವೈರಿ ಏನಿದೆ ಗೊತ್ತಾ? ಚಿಂತನ್ MC ಅಲಿಯಾಸ್ ರೌಫ್ ಅಂತಾನೆ ಇರೋದು. ಕಾನೂನಲ್ಲೂ ಕೂಡ ಅಫಿಡವಿಟ್, ಕಾನೂನು ಕೂಡ ಅದನ್ನೇ ಹೇಳಿದೆ. ಇವ್ರು ಯಾವುದೋ ಒಂದು ಪತ್ತೆ ಹಚ್ಚಿದೆ ಅಂತ ಹೇಳ್ಬಿಟ್ಟು ನನ್ಗೆ ಕೂಡ ಇಂಟ್ರೆಸ್ಟ್, ನಾವು ನನ್ನ ಅವ್ರ ಡಿಗ್ರಿ ಪತ್ತೆ ಹಚ್ಚೋದಕ್ಕೆ ಕೊಟ್ಬಿಟ್ಟಿದ್ರೆ ಅಟ್ಲೀಸ್ಟ್ ಜನಕ್ಕೆ ಮಾಹಿತಿ ಆದ್ರೂ ಸಿಕ್ಕಿರೋದು. ಅರ್ಥ ಆಯ್ತಲ್ಲ? ನಾನು ಅದನ್ನೇ ಹೇಳ್ತಾ ಇದ್ದೆ. ಇವರೆಲ್ಲ ಇವರಿಗೆ ಹೆಸರು ಸಮಸ್ಯೆ ಆಗಿಲ್ಲ. ಪವಿತ್ರನ ಶೇರ್ ಮಾಡಿ ಟ್ರೋಲ್ ಮಾಡೋರಿಗೆ ಪವಿತ್ರ ಧರ್ಮ ಕೂಡ ಚರ್ಚೆ ಅಲ್ಲ, ಪವಿತ್ರ ಹೆಸರು ಕೂಡ ಸಮಸ್ಯೆ ಅಲ್ಲ. ಇವ್ರಿಗೆ ಸಮಸ್ಯೆ ನಿಮ್ಮ ವಿಚಾರ ಮಾತ್ರ. ಆ ವಿಚಾರವನ್ನು ಎದುರಿಸಕ್ಕಾಗದಿದ್ದಾಗ ನಿಮ್ಮ ವೈಯಕ್ತಿಕ ಬದುಕಿಗೆ ಕೈ ಹಾಕ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಮತ್ತೊಂದಂತಂದ್ರೆ ಈಗ ವಿಕ್ರಮ್ ಟಿವಿಯಲ್ಲಿ ಬರ್ತಾ ಇರುವಂತ ಮಮತಾಜ್ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ಪಾಪರಿ ಆ ಹುಡುಗಿ, ನಾನು ಸೀರಿಯಸ್ ಆಗಿ ಹೇಳ್ತೀನಿ. ಒಂದು 23-24 ವಯಸ್ಸಿನ ಹುಡುಗಿ ಹೆಣ್ಮಗಳು. ಅವಳಿಗೆ ಒಂದು ವೇಳೆ ಆ ಏನು ಅವರ ಸಿದ್ಧಾಂತ ಇದೆ, ಹಿಂದುತ್ವ ಸಿದ್ಧಾಂತ, ಅದಿಷ್ಟ ಇದ್ರೆ ಅದನ್ನು ಆಚರಿಸುವುದಕ್ಕೆ ಅತ್ಯಂತ ಸ್ವತಂತ್ರಳು ಅವಳು. ಅದು ಅವಳ ಇಚ್ಛೆ. ನಾನು ಪಾಪ ಅಂತ ಯಾಕೆ ಹೇಳ್ತೇನೆ ಅಂದರೆ, ಅನೇಕ ವಿಚಾರಗಳು ಅವಳೇ ಹೇಳೋದು. ಯಾಕಂದರೆ ಅವಳು ಸ್ಕ್ರಿಪ್ಟ್ ಬರೆಯಲ್ಲ. ಒಬ್ಬ ಹೆಣ್ಣುಮಗಳು ಓದ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಅವಳು ಟೆಲಿಪ್ರಾಂಪ್ಟರಲ್ಲಿ ಓದ್ತಾ ಇದ್ದಾಳ, ಇಲ್ಲ ಅವಳ ಹೃದಯದಿಂದ ವರ್ಡ್ಗಳು ಬರುತ್ತಾ ಅಂತ. ಪಾಪ ಅವಳು ಬದುಕಿಗೋಸ್ಕರನೋ ಅವಳ ಹೊಟ್ಟೆಪಾಡಿಗೋಸ್ಕರ ಅಥವಾ ಅವಳಿಗೆ ಅದು ಇಷ್ಟನೋ ಆ ಕೆಲಸವನ್ನು ಅವಳು ಮಾಡ್ತಾ ಇದ್ದಾಳೆ. ಆದರೆ ಅವಳಿಂದ ಮಾಡಿಸ್ತಾ ಇದ್ದಾರಲ್ಲ ಅವ್ರುಗಳು ಒಳ್ಳೇದು ಮಾಡಿಸ್ತಾ ಇಲ್ಲ ಅವಳ ಹತ್ರ. ಅದಂತೂ ಸತ್ಯ, ಒಳ್ಳೇದು ಮಾಡಿಸ್ತಾ ಇಲ್ಲ. ಯಾಕಂದರೆ ಒಬ್ಬ ಮುಸ್ಲಿಂ ಹೆಣ್ಣು ಮಗಳನ್ನು ಇಟ್ಕೊಂಡು ಮುಸಲ್ಮಾನರ ವಿರುದ್ಧ ಪ್ರೊಪಗಂಡ ಸೆಟ್ ಮಾಡೋದು ಒಂದು ಒಳ್ಳೆ ನೆರೆಟಿವ್. ಇದು ಜನ ಕನ್ವಿನ್ಸ್ ಆಗ್ತಾರಲ್ಲ. ಈಗ ಹೇಳ್ತಾರಲ್ಲ, ಮುಸ್ಲಿಂ ಹುಡುಗಿ ಬಂದ್ಬಿಟ್ಟು ಮುಸ್ಲಿಂ ಧರ್ಮದ ಬಗ್ಗೆನೇ ಕೆಟ್ಟದಾಗ ಹೇಳ್ತಾಳೆ ಅಂದ್ರೆ ಇರ್ಬೋದೋ, ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಹಾಗಾಗಿ ಈ ಹುಡುಗಿ ದುರುಪಯೋಗ ಆಗ್ತಾಳೋ ಅಥವಾ ಆಗ್ತಾ ಇದ್ದಾಳೋ ಅಥವಾ ಆಕೆಗೆ ಇಷ್ಟ ಇದ್ದೆ ಆ ಕೆಲಸ ಮಾಡ್ತಿದ್ದಾಳೋ, ಅದಕ್ಕೂ ಕೂಡ ಆಕೆ ಸ್ವತಂತ್ರಳು. ನಾವು ಅವಳನ್ನ ಜಸ್ಟ್ ಹೌದಾ ಹೀಗಂತೆ ಅಂತ ಹೇಳ್ಬೋದು ಬಿಟ್ರೆ ಮಾಡ್ಕೊಂಡು ಹೋಗ್ಲಿ. ನನಗೆ ಇನ್ನೊಂದೇನೆಂದರೆ, ಒಂದು ಅಲ್ಪಸಂಖ್ಯಾತ ಹೆಣ್ಣುಮಕ್ಕಳು ಎಲ್ಲರೂ ಕೂಡ ಈಗ ಅನೇಕ ಸ್ಪೀಕರ್ಗಳು ಬಂದೋದ್ರು. ಅಲ್ಪಸಂಖ್ಯಾತ ಹೆಣ್ಮಕ್ಳು ಮೈನ್ ಸ್ಟ್ರೀಮಲ್ಲಿ ಬರ್ತಾರೆ, ಮಾತಾಡ್ತಾರೆ, ಪಾಪ್ಯುಲರ್ ಆಗ್ತಾರೆ, ಖುಷಿ ಪಡೋ ವಿಚಾರ. ಒಂದು ಹೆಣ್ಮಗಳು ಅಲ್ಪಸಂಖ್ಯಾತ ಅಂತಲ್ಲ, ಒಂದು ಹೆಣ್ಮಗಳು ಒಂದು ಮೈನ್ ಸ್ಟ್ರೀಮಿಗೆ ಬಂದು ಏನೋ ಮಾಡ್ತಾರೆ ಅಂದರೆ ನಾವು ಖುಷಿ ಪಡೋಣ. ಅವಳಿಗೆ ತಾನು ಮಾಡೋದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋ ಒಂದು ಸರಿ ರಿಯಲೈಸ್ ಆಗ್ಬೋದು. ಆ ರಿಯಲೈಸಲ್ಲಿ ಇಲ್ಲ ನಾನು ಮಾಡ್ತಿರೋದು ಸರಿ ಅಂತ ಅವಳಿಗೆ ಅಂತ ಅನಿಸಿದ್ರೆ ಅದು ಕೂಡ ನನ್ನ ಸಂವಿಧಾನ ಅವಳಿಗೆ ಕೊಟ್ಟಂತ ಹಕ್ಕು. ಕೇಸ್ಗಳೆಲ್ಲ ಬಿದ್ದವೆ, ನನ್ನ ಮೇಲೆ ಬಿದ್ದಿಲ್ಲ ತಾಯಿ, ಇನ್ನು ಅರ್ಥ ಮಾಡ್ಕೊ. ನನ್ನ ಮೇಲೆ ಯಾಕೆ ಬಿದ್ದಿಲ್ಲ, ನಿನ್ನ ಮೇಲೆ ಯಾಕೆ ಬೀಳ್ತಾ ಇದೆ? ನೀನು ಹಿಂದೂ ವಿರೋಧಿ ಅಂತೀಯ. ದಿನ ಬೆಳಗ್ಗೆ ರಾಹುಲ್ ಗಾಂಧಿ ಅವ್ರನ್ನ ಯಾವ ಪರಮ ತುಚ್ಛವಾಗಿ ಕೊಳಕಾಗಿ ಮಾತಾಡ್ತೀರ. ಖರ್ಗೆ ಅವರನ್ನ, ಅವರೆಲ್ಲ ಯಾರು ಹಿಂದೂಗಳಲ್ವಾ? ಹಿಂದೂ ವಿರೋಧಿ ಯಾರು? ನೀವ? ನರೇಂದ್ರ ಮೋದಿ ಅವರನ್ನ, ಯೋಗಿ ಆದಿತ್ಯನಾಥ್ ಅವರನ್ನ, ಆ ಸಿದ್ಧಾಂತವನ್ನು ನಾನು ಟೀಕೆ ಮಾಡಿದ್ರೆ ನನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸ್ತೀರ ನೀವು. ಅದೇ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವರನ್ನ, ಸಿದ್ದರಾಮುಲ್ಲಾ ಖಾನ್ ಅಂತೆಲ್ಲ ಹೇಳೋ ನಿಮಗೆ ಅವರು ಹಿಂದೂಗಳು ಅಂತ ಅನ್ಸಲ್ಲ ನಿಮಗೆ. ಅಂದರೆ ನೀವು ಸೆಲೆಕ್ಟಿವ್ ಹಿಂದುತ್ವ, ಸೆಲೆಕ್ಟಿವ್ ವ್ಯಕ್ತಿಗಳು. ಅಂದರೆ ನಿಮ್ದೆಲ್ಲ ವ್ಯಾಪಾರ ಬಿಟ್ರೆ ಯಾವುದೇ ಕಾರಣಕ್ಕೂ ಸತ್ಯ ಅಲ್ಲ. ಇಷ್ಟು ಮಾತ್ರ ಫಿಕ್ಸ್ ಮಾಡಬಹುದು. ಸರ್, ಈಗ ಸಾಮಾನ್ಯವಾಗಿ ಈಗ ನಾನು ಯಾವುದೋ ಒಂದು ಧರ್ಮವನ್ನ ಪಾಲಿಸ್ತೇನೆ ಅಥವಾ ನನ್ನ ಹೆಸರನ್ನ ನಾನು ಬದಲಾಯಿಸ್ತಾ, ಅದು ನನ್ನ ಇಷ್ಟ, ನನ್ನ ವೈಯಕ್ತಿಕ, ಅದು ನನ್ನ ಹಕ್ಕು ಫಸ್ಟ್ ಆಫ್ ಆಲ್. ಸೊ ಹೀಗಿದ್ದಾಗ ನಿಮ್ಮ ತಂದೆ ಹೆಸರನ್ನ ಬದಲಾಯಿಸಿದ್ದು ಅದು ಯಾವ ತರ, ಅದ್ರ ಬಗ್ಗೆ ನೋಡಿ ಮೇಡಮ್, ನಾನು 18ನೇ ವಯಸ್ಸಿನ ನನ್ನ ಒಂದು ಪ್ರಬುದ್ಧತೆ, ಇವತ್ತಿಗೆ ಅದು ನೆಸೆಸಿಟಿ ಇಲ್ಲ ಅಂತ ನನಗನ್ನಿಸ್ತು. ಇವತ್ತಿಗೆ ಬೇಡ ಇತ್ತು, ಇಂಥವರ ಮಗ ಇಂಥವನಾಗಿ ಬದಲಾದೆ ಅಂತ ಸಾಕಿತ್ತು. ಅವತ್ತಿಗೆ ನನಗೆ ಈ ಹೆಸರನ್ನ ಬದಲಾಯಿಸ್ಬೇಕಂದ್ರೆ ಆ ಹೆಸರು ಕೂಡ ಬದಲಾಯಿಸ್ಬೇಕಾಗುತ್ತೇನೋ ಅಂತ ಹೇಳ್ಬಿಟ್ಟು ಹಂಗೆ ಯೋಚನೆ ಮಾಡಿದಂತ ಸಂದರ್ಭ ಅದು. ಬಟ್ ಎಲ್ಲ ಲೀಗಲ್ಲೇ ಅಫಿಡವಿಟ್. ಅದಕ್ಕೆ ಅಪ್ಪನ ಪರ್ಮಿಷನ್ ಇತ್ತೋ ಪರ್ಮಿಷನ್ ಇಲ್ವೋ, ನಾಳೆ ಪ್ರಶ್ನೆಗಳು ಎದುರಾದಾಗ ಅದಕ್ಕೆ ನಾವು ಉತ್ತರ ಕೊಡ್ತೀನಿ. ಆದ್ರೆ ಪ್ರಶ್ನೆ ಮಾಡೋರು ಸಂವಿಧಾನಾತ್ಮಕ, ನೀವು ಆರಂಭದಲ್ಲಿ ಹೇಳಿದ್ರಿ, ಅಧಿಕಾರಿಗಳು ಮಾಡಬೇಕು, ನಮ್ಮ ಕಾನೂನು ಮಾಡಬೇಕು. ನೋಡಪ್ಪ ಹಿಂಗಾಗಿದೆ, ನಿಮ್ಮ ಅಪ್ಪನ ಒಪ್ಪಿಗೆಯಿಂದ ಮಾಡಿದ್ಯಾ ಅಂತ. ಎಸ್, ಒಪ್ಪಿಗೆಯಿಂದ ಮಾಡಿದೆ. ಆಮೇಲೆ ಅದನ್ನೆಲ್ಲ ನಾನು ಸರಿಪಡಿಸ್ಕೊಂಡು ಹೋದೆ. ನಮ್ಮಪ್ಪ ಅವ್ರಿಗೆ ಅರ್ಥ ಆಗಲಿಲ್ಲ ನಾನು ಹೇಳಿದಾಗ, ಏನೇ ಅಂತ, ಏನೋ ಇಲ್ಲ ನಂಗೆ ಹಿಂಗೇನೋ ಮಾಡ್ಬೇಕಂತಿದ್ದೀನಿ. ಪಾಪ ಹಳ್ಳಿ ಗಾಡಿನ ಜನ, ಹೌದಾ ಏನೋ ಮಾಡ್ಕೊಳ್ಳಪ್ಪ ಅಂತಾರೆ.
5-6 ತಿಂಗಳು 1 ವರ್ಷ ಆದಮೇಲೆ ಅವ್ರ ಗಮನಕ್ಕೆ ಬಂದಾಗ ಇಲ್ಲಪ್ಪ ನಿನ್ನ ಯತಿಷ್ಟೋ ಪತಿಷ್ಟೋ ಏನೋ ಆಗಿರೋ ನಿನಗೆ ಗೊತ್ತಾಗಲ್ಲ, ನಾವು ಯಾವತ್ತೂ ಒಂದು ಕಡೆ ಇರಬೇಕಾಗ್ತದೆ, ಇವೆಲ್ಲ ಸರಿ ಇಲ್ಲ ಅಂತ, ಇದೆಲ್ಲ ಬೇಗ ಸರಿ ಮಾಡ್ಕೋ ಅಂತ ಅವ್ರು ಹೇಳಿದಾಗ ಅದನ್ನು ನಾನು ಸರಿಪಡಿಸ್ಕೊಳ್ಳೋಕೆ ಮುಂದಾಗಿದ್ದು. ಇವೆಲ್ಲದ ನನಗೂ ಮತ್ತು ಅಪ್ಪ ಅವನಿಗೆ ಗೊತ್ತಿರೋಂಥ ಒಂದು ಕಮಿಟ್ಮೆಂಟ್ ಅದು ನೀವು ಹೇಳಬೇಕು ಅಂತಾನು ಅದನ್ನು ನಾನು ಹೇಳಿ ಅದನ್ನು ನಮ್ಮದು ನಾಳೆ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ನನ್ನನ್ನು ನನ್ನ ಅಪ್ಪನೇ ನಾನು ಮಿಸ್ಯೂಸ್ ಮಾಡ್ಬೇಕಂತಾರೆ. ಆದರೆ ಅಪ್ಪನಿಗೆಲ್ಲ ಗೊತ್ತಿರೋ ವಿಚಾರ ಅವರೆಲ್ಲ ಇದನ್ನು ಸರಿ ಮಾಡ್ಕೋ, ಸರಿಯಲ್ಲ ಅಂತಲೂ ಬುದ್ಧಿ ಹೇಳಿದ್ದಾರೆ. ಹೇಳಿದ ಮೇಲೆ ಎಲ್ಲ ಸರಿ ಮಾಡಿಕೊಂಡು ಎಲ್ಲವೂ ನಿಷ್ಕ್ರಿಯ ಮಾಡಿ ನನ್ನ ಅಸಲಿ ಹೆಸರು, ಮೂಲ ಹೆಸರು, ನನ್ನ ಆಚರಣೆಗಳು ಇಲ್ಲದೆ ಇರ್ಬೋದು, ಪ್ರಾಕ್ಟೀಸ್ಗಳು ಮಾಡದೇ ಇರ್ಬೋದು ನಾನು. ಆದರೆ ನನ್ನ ಡಾಕ್ಯುಮೆಂಟು, ಪಾಸ್ಪೋರ್ಟು ಎಲ್ಲದೂ ಕೂಡ ನನ್ನ ಎಲ್ಲಿ ಹುಟ್ಟಿದೆ ಆ ಆಧಾರದಲ್ಲೇ ಇದ್ದಾವೆ. ಮತ್ತೆಲ್ಲದೂ ಕೂಡ ಹೋಗ್ಬಿಟ್ಟಿದೆ, ಯಾವುದೂ ಕೂಡ ಬಳಕೆ ಆಗ್ತಿಲ್ಲ. ಪಾನ್ಗಿನ್ ಎಲ್ಲ ನಿಷ್ಕ್ರಿಯ ಮಾಡಿ ಹಾಕಿದ್ದೀನಿ ನಾನು. ಯಾವುದು ನನ್ನ ಆಧಾರ್ ಗೀದರ್ ಇಲ್ಲ, ಪಾನೊಂದಿತ್ತಷ್ಟೇ, ಆಧಾರು ವೋಟರ್ ಐಡಿ ಏನಿಲ್ಲ. ಮತ್ತೆ ನಾನು ಯಾವುದೇ ಈಗ ನೀವು ಆಧಾರ್ ಇಲ್ಲ ಅಂತಂದ್ರಿ, ನಿಮ್ಮನ್ನ ಬಾಂಗ್ಲಾದೇಶಿ ಅಂತ ಅಂದ್ಬಿಟ್ರೆ ಅಲ್ಲ, ಆಧಾರ್ ಯಾವ್ದ್ರಲ್ಲಿ ಇರಬೇಕು ಅದರಲ್ಲಿದೆ. ಮೂಲ ನಾನು ಹುಟ್ಟದಲ್ಲ. ಈ ಬಾಂಗ್ಲಾದೇಶ ಅಂತ ಹೇಳೊಂದೇ ದೇಶ ಅಲ್ಲ ಇದು. ಈ ದೇಶ ಹಂಗೆ ಇಲ್ಲ ಸರ್. ಈಗ ದೇಶ ಮೂಲ ಈಗ ನಿಜ ಹೇಳ್ಬೇಕಂದ್ರೆ ಈಗ ತನಿಖಾಧಿಕಾರಿಗಳು ಯಾರು ಬೇಕಂತ ಇಲ್ಲ. ಈಗ ನಾನ್ ಹೋಗ್ಕೊಂಡ್ಬೇಕಾದ್ರೆ ನಿನ್ನ ಆಧಾರ್ ಕಾರ್ಡ್ ಕೊಡಪ್ಪ, ಎಲ್ಲಿ ಅವ ನೀನು ಅಂದ್ರೆ ಅಷ್ಟು ಲೀಗಲ್ ಆಗಿ ಎಲ್ಲರೂ ಕೇಳ್ಬಹುದಾ ಅಂತ. ಫಸ್ಟ್ ಆಫ್ ಆಲ್ ಒಂದು ಪಾನ್ ಡೀಟೇಲ್ಸ್ ಆಗಲಿ, ನಮ್ಮ ವೈಯಕ್ತಿಕ ಮಾಹಿತಿ ಆಗಲಿ ಸಾರ್ವಜನಿಕ ಹಂಚಂಗೆ ಇಲ್ಲ. ಅದೇ ಅಫೆನ್ಸು. ಆ ಅಫೆನ್ಸ್ ಮೇಲೆ ಪ್ಲೇ ಮಾಡ್ತಾ ಇದ್ದೀವಿ ನಾವು. ಯಾಕಂದ್ರೆ ನಮ್ಮ ಹಿಂದೆ ದೊಡ್ಡ ಶಕ್ತಿಗಳಿದ್ದಾವೆ. ನಮಗೆ ಮ್ಯಾರಿಟಾ ಅಂತ ಹೇಳ್ಬಿಟ್ಟು ಒಬ್ಬರು ಸುಪ್ರೀಂ ಕೋರ್ಟ್ ವಕೀಲರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರು. ನನಗೆ ಪರಿಚಯ ಇಲ್ಲ ಅವ್ರು ಯಾರಂತ. ಇದೆಲ್ಲ ನೋಡ್ಬಿಟ್ಟು ಸಂಪರ್ಕ ಮಾಡ್ತಾರೆ. ಇದು ನಿಮಗೆ ಅದರದ್ದಲ್ಲೇ ಡಾಕ್ಯುಮೆಂಟ್ ಡೀಟೇಲ್ಸ್ ಕಳಿಸಿ ಅಂತೇಳಿ. ಇದಕ್ಕೆ ಎಂಡ್ ಮಾಡೋಣ ಮೇಡಮ್. ಪಾರ್ಥಿಬನ್ನು ಇಷ್ಟೆಲ್ಲ ಧರ್ಮ ಅಂತಾರಲ್ಲ, ಪಾರ್ಥಿಬನ್ನು ತಮಿಳಿನ ಸೂಪರ್ ಸ್ಟಾರ್ ಮದ್ರಾಸ್ ಕೋರ್ಟಿಗೆ ಹೋಗ್ಬಿಟ್ಟು ನನಗೆ ಯಾವ ಜಾತಿ ಮತ್ತೆ ಧರ್ಮ ಬೇಡ, ಯಾವುದೇ ಜಾತಿ ಧರ್ಮದಲ್ಲಿ ನನಗೆ ಗುರುತು ಬೇಡ ಅಂತ ಹೇಳ್ಬಿಟ್ಟು ಅವ್ರ ಪರ ತೀರ್ಪು ಬಂತು ಮೇಡಮ್. ಯಾವಾಗ 1 ವಾರನೂ ಆಗಿಲ್ಲ. ಪಾರ್ಥಿಬನ್ ಇವತ್ತು ಯಾವ ಜಾತಿ ಧರ್ಮಕ್ಕೆ ಸೇರಿಲ್ಲ. ನಿನ್ನ ಅದಕ್ಕೂ ನೀನು ಸ್ವತಂತ್ರ ಅಂತ ನನ್ನ ಸಂವಿಧಾನ ಹೇಳುತ್ತೆ. ನಿಂಗೆ ಜಾತಿ ಧರ್ಮದ ಗುರುಸುಗಳಿಗೆ ಇಷ್ಟ ಇಲ್ವಾ, ಗೋ ಅಹೆಡ್ ಅಂತ ಹೇಳ್ಬಿಟ್ಟು ಅವ್ರ ಪರ ತೀರ್ಪು ಬಂತು. ಯಾರಿಗೆ ಗೊತ್ತು, ಇನ್ನು ಭಾರತ ದೇಶದಲ್ಲಿ 2ನೇ ಪಾರ್ಥಿಬನ್ ರಾಚಿಂತನ ಆಗ್ಬೋದು. ನಾನು ನಾಳೆ ಹೋಗ್ತೀನಿ, ಇಷ್ಟೆಲ್ಲ ಆಗ್ತಿದೆಯಲ್ಲ, ನನಗೆ ಯಾವುದೇ ಧರ್ಮ ಜಾತಿಗಳಿಗೆ ಗುರ್ಸೋಕೆ ಇಷ್ಟ ಇಲ್ಲ, ನಾನು ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾಳೆ ನಾನು ತಗೊಬರ್ಬೋದು. ಅಥವಾ ನಿಮ್ಗೆ ಇಷ್ಟನೋ ಕಷ್ಟನೋ ರೌಫ್ ಚಿಂತನಾಗಿ ಮೈನಾರಿಟಿ ಪಾಲಿಟಿಕ್ಸ್ ಒಳಗಡೆ ಕೂಡ ನುಗ್ಗೋಗ್ಬೋದು. ಯಾರು ಗೊತ್ತಿಲ್ಲ. ಎರಡೂ ಕೂಡ ನಂದೇ ತೀರ್ಮಾನ. ಅದನ್ನು ನಿಮ್ಮ ತೀರ್ಮಾನ ಮಾಡ್ಕೊಳ್ಳೋಕ್ಕೆ ನಾನು ಅವಕಾಶನೂ ಕೊಡಲ್ಲ, ನಿಮಗೆ ಅದು ಅವಶ್ಯಕತೆನೂ ಅಲ್ಲ. ಹಾಗಾಗಿ ನಾವು ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರಲ್ಲ, ನೀವು ನನ್ನ ಪರ್ಸನಲ್ ವಿಚಾರಕ್ಕೆ ಬರಂಗಿಲ್ಲ. ಬಂದರೆ ಅದು ಸಂವಿಧಾನ ಬಾಹಿರ. ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಇಷ್ಟೊಂದು ಟ್ರೋಲು, ಇಷ್ಟೊಂದು ನೆಗೆಟಿವಿಟಿ, ಎಲ್ಲಾ ಕಡೆ ನಿಮ್ದೇ ಚರ್ಚೆ. ರಾಚಿಂತನ್ ಅವರಿಗೆ ಈ ಸೋಷಿಯಲ್ ಮೀಡಿಯಾ, ಈ ಲೈಫು ಸಾಕಪ್ಪ, ಇದರಿಂದ ಹೊರಗೆ ಬಂದ್ಬಿಡುತ್ತೆ ಅಂತ ಅನ್ಸಿದ್ಯಾ ಮೇಡಮ್? ಕೋಟಿ ಖರ್ಚು ಮಾಡೋದು ಇಷ್ಟು ಪ್ರಚಾರ ಸಿಗಲ್ಲ. ನೀವೊಂದು ನೆನ್ಪಿಡ್ಕೊಳ್ಳಿ, ನೀವು ಕೂಡ ಇದೇ ರೂಟಲ್ಲಿದ್ದೀರಾ, ಸತ್ಯ ಮಾರ್ಗದಲ್ಲಿದ್ದೀರಾ, ಸಹಿಷ್ಣು ಮಾರ್ಗದಲ್ಲಿದ್ದೀರಾ. ನೀವು ಆಗಲಿ ನಾವಾಗಲಿ ಹಿಂಸೆ ಬೋಧಿಸೋರಲ್ಲ, ಒಂದು ಧರ್ಮವನ್ನೇ ರಾಷ್ಟ್ರ ಮಾಡಬೇಕು ಅಂತ ಹೊರಟೋರಲ್ಲ. ನಾವು ಈ ದೇಶದಲ್ಲಿ ಆಲ್ರೆಡಿ ಇರುವಂಥ ಸಾರ್ವಭೌಮತ್ವವನ್ನು ಕಾಪಾಡಬೇಕು ಅಂತ ಇರೋರು. ಸೊ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ತಿದ್ದಾರೆ ಅಂದರೆ ಖುಷಿ ಪಡಿ, ನೀವೇನೋ ಮಾಡ್ತಾ ಇದ್ದೀರಾ, ನೀವು ಮಾಡೋದವ್ರಿಗೆ ತಾಕ್ತಾ ಇದೆ. ಕಮ್ಯುನಿಸ್ಟ್ ನಾಯಕ, ಸ್ವಲ್ಪ ಹೆಸರು ಮರ್ತಿದ್ದೀನಿ, ಚೀನಾದ ಕಮ್ಯುನಿಸ್ಟ್ ನಾಯಕ, ಅಲ್ಲಿನ ಕಮ್ಯುನಿಸ್ಟ್ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು. ಅವರು ಮಾತಾಡ್ತಾರೆ, ನಿನ್ನ ಮೇಲೆ ಯಾರಾದರೂ ಅಂದರೆ ನಿನ್ನನ್ನು ಯಾರಾದರೂ ಬೈತಾ ಇದ್ದಾರೆ, ನಿನ್ನನ್ನು ಯಾರಾದರೂ ಬೆದರಿಸ್ತಿದ್ದಾರೆ, ನಿನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ ಅಂದರೆ ಫಿಕ್ಸ್ ಆಗೋ ನೀನು ಒಳ್ಳೇದೇನೋ ಮಾಡ್ತಾ ಇದೆಯಾ. ನಿನ್ನ ಶತ್ರುಗಳು ನಿನ್ನನ್ನು ವಿರೋಧ ಮಾಡಿದ್ರೆ ನೀನು ಸರಿಯಾದ ಮಾರ್ಗದಲ್ಲಿದೆಯಾ ಅಂತ ಅರ್ಥ. ನಿನ್ನ ಶತ್ರುಗಳು ಏನಾದರೂ ನಿನ್ನನ್ನು ಹೊಗಳಕ್ಕೆ ಶುರು ಮಾಡಿದ್ರೆ ಜಾಗೃತನಾಗು ಅಂತ ಹೇಳ್ತಾರೆ. ಇವತ್ತು ನಮಗೆ ಸೈದ್ಧಾಂತಿಕವಾಗಿ ಶತ್ರುಗಳು ಯಾರಂತ ಗೊತ್ತು. ಅವ್ರೇನಾದರೂ ನಾಳೆ ಬೆಳಗ್ಗೆ ನಾನು ಹೊಗಳಕ್ಕೆ ಶುರು ಮಾಡಿದ್ರೆ ನಾನು ಅಲರ್ಟ್ ಆಗಬೇಕು. ಏನೋ ಸ್ಕೆಚ್ ಹಾಕಿದ್ದಾರೆ ನನ್ನ ಮಕ್ಕಳು ಅಂತೇಳಿ ಹೇಳೋದು. ಒಂದು ಬೈತಾ ಇದ್ದಾರೆ ಅಂತ ಖುಷಿ ಪಡಿ, ನಾನು ಸರಿಯಾದ ದಾರಿಯಲ್ಲಿದ್ದೀನಿ, ಹಾಗಾಗಿನೇ ನಂಗೆ ಹಿಂಗಾಗ್ತಿದೆ. ತೀರ್ಥಹಳ್ಳಿ ಅನ್ನೋವಂಥ ಕುವೆಂಪು ನಾಡುವಿನಿಂದ, ಶಾಂತವೀರ ಗೋಪಾಲಗೌಡರ ಸಮಾಜವಾದದ ನಾಡಿನಿಂದ ಹುಟ್ಟಿ ಬಂದಂಥ ರಾಚಿಂತನ್ ಎಂಬಂಥ ಒಬ್ಬ ವ್ಯಕ್ತಿ ಬೆಂಗಳೂರಿನ ಯಾವುದೋ ಒಂದು ಏರಿಯಾದ ಮೂಲೆಯಲ್ಲಿ ವಿಡಿಯೋ ಮಾಡಿಕೊಂಡು ಪತ್ರಿಕೋದ್ಯಮ ಮಾಡಿಕೊಂಡು ಬದುಕು ನಡೆಸಿದ್ದಂಥ ವ್ಯಕ್ತಿಯನ್ನು ದೇಶದ ಮಟ್ಟಿಗೆ ನ್ಯಾಷನಲ್ ಲೆವೆಲ್ಲಿಗೆ ನನ್ನನ್ನು ತಲುಪಿಸಿದ್ದಕ್ಕೆ ನನ್ನ ತಂಗಿ
ಫೇಕ್ ಕಾರ್ಡಿನ ಆ ತಂಗಿಯಮ್ಮನಿಗೋ, ಆ ಫೇಕ್ ಕಾರ್ಡಿನ ಮಾಲೀಕನಿಗೋ, ಆ ತಂಡಕ್ಕೋ ಎಲ್ಲರಿಗಿಂತ ಹೆಚ್ಚು ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ನಾನು. ಯಾಕಂದರೆ ಯಾರಿಗೆ ಸಿಗ್ತದೆ ಮೇಡಮ್ ಇದು? ರಾಜಚಿಂತನೆ ಯಾವತ್ತು ಏನೋ ವಿಡಿಯೋ ಮಾಡ್ತಿದ್ದ, ಯಾರನ್ನ ಕೂರಿಸ್ಕೊಂಡು ಮಾತಾಡ್ತಿದ್ದ. ಇವತ್ತು ಯಾರೋ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡೋ ಮಟ್ಟಕ್ಕೆ ತಂದು ಕೂರಿಸಿದ್ರಲ್ಲ. ಈ ದಿನ ಅನ್ನುವಂಥ ಒಂದು ಸಮಾಜದ ಪರವಾಗಿ ದುಡಿತಾ ಇರುವಂತಹ, ಸಾಮಾಜಿಕ ಕಳಕಳಿ ಇರುವಂತಹ, ಒಂದು ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತಹ ಅವರ ಫೇಕ್ ಪ್ರೊಪಗಂಡವನ್ನು, ಅವರ ಫೇಕ್ ವಿಚಾರಧಾರೆಗಳನ್ನು, ಇವರ ಕುತಂತ್ರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಜನಜನಿತ ವಾಹಿನಿ ಇವತ್ತು ನನ್ನನ್ನು ಕೂರಿಸ್ಕೊಂಡು ಒಂದು ಇಂಟರ್ವ್ಯೂ ಮಾಡಿಸುತ್ತೆ ಅಂದರೆ ಇದಕ್ಕಿಂತ ದೊಡ್ಡ ಬೆಳವಣಿಗೆ ಯಾವುದಿದೆ? ಐ ವೆರಿ ಹ್ಯಾಪಿ. ಇದು ಮಾತ್ರ ಫಿಕ್ಸ್. ಮೇ ಬಿ ಬಹುಶಃ ಈಗ ಎಲೆಕ್ಷನ್ ಏನಾದ್ರೂ ಮುಗಿಲ್ದೆ ಇದ್ದಿದ್ರೆ ನೀವೊಬ್ರು ಸ್ವತಂತ್ರ ಅಭ್ಯರ್ಥಿ ನಿಂತಿದ್ರೆ ನೀವೇ ಬರ್ತಿದ್ರು. ಅಲ್ಲ, ಈಗ ನನಗೆ ಡೇ ಒಂದಿಂದ ಹೇಳ್ತಾ ಇದ್ದೇನೆ, ನನಗೆ ಒಂದು ಕಿಂಗ್ ಮೇಕರ್ ಆಗೋ ಆಸೆ ಇದೆ, ಕಿಂಗ್ ಆಗೋ ಆಸೆ ಇಲ್ಲ. ನಾನು ನೆರೆಟಿವ್ಗಳನ್ನು ಸೆಟ್ ಮಾಡಿಕೊಂಡು ಯಾರನ್ನಾದ್ರೂ ಅಧಿಕಾರಕ್ಕೆ ತರಬೇಕು, ಅದಕ್ಕೋಸ್ಕರ ಸಣ್ಣ ಪ್ರಯತ್ನ ಮಾಡೋಣ ಅಂತಿದ್ದೆ ನಾನು. ನನಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ ಕಣ್ರೋ, ನಂಗೆ ರಾಜಕೀಯ ಇಂಟ್ರೆಸ್ಟ್ ಇಲ್ಲ, ಡೇ ಒನ್ನಿಂದ ಇಂಟ್ರೆಸ್ಟ್ ಇಲ್ಲ ಹೇಳ್ತಾ ಇದ್ದೀನಿ. ಇಲ್ಲ, ನೀನು MLA ಆಗಲೇಬೇಕು ಅಂತ ಇವ್ರ ಹಠ. ನಾನೇನು ಮಾಡಲಿ? ಈಗಿನ ಭ್ರಷ್ಟ ವ್ಯವಸ್ಥೆ ಒಳಗಡೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗೋದು ಕಷ್ಟ ಇದೆ, ಅದು ಬೇರೆ. ದುಡ್ಡಿಲ್ಲ ಅಂದ್ರೆ ಏನು ಆಗಲ್ಲ. ಜನರು ಎಷ್ಟು ಭ್ರಷ್ಟರಾಗಿದ್ದಾರೆ ಅಂದ್ರೆ, ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಒಂದು ಪಕ್ಷ ಒಂದು ಓಟಿಗೆ 10,000 ರೂಪಾಯಿ ಕೊಟ್ಟಿತ್ತಂತೆ, ನಮಗೆ ಬಂದಿರೋ ಮಾಹಿತಿ. ಅಲಯನ್ಸ್ 10,000 ಕೊಡ್ತಂತೆ, ಅಧಿಕಾರದವರು 10,000 ಕೊಟ್ಟಂತೆ. ಒಂದು ಓಟಿಗೆ 20,000 ತಗೊಂಡಂತ ಕೊಟ್ಟು ಜನರನ್ನ ನಾವು ಭ್ರಷ್ಟರನ್ನಾಗಿ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟ್ ಎಲೆಕ್ಷನ್ಗೆ ಅವನು 25,000 ಕೇಳ್ತಾನೆ ಬಿಟ್ರೆ 15,000 ಕಾಂಪ್ರಮೈಸ್ ಆಗಲ್ಲ ಅವರು. ಈ ವ್ಯವಸ್ಥೆ ಒಳಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ತುಂಬ ಪಾಪ್ಯುಲರ್ ಆಗಿದ್ದೀನಿ, ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಅಂದರೆ ನನ್ನಂಥ ದೊಡ್ಡ ಮೂರ್ಖ ಶಿಖಾಮಣಿ ಯಾರಿಲ್ಲ. ಕನಿಷ್ಠ ನನಗೆ 50 ಕೋಟಿ ಬೇಕು ಅಲ್ಲಿ ಗೆಲ್ಲಕ್ಕೆ. ಹೋಗಲಿ, ನಾರ್ತಿಗೆ ಹೋಗ್ಬಿಟ್ಟು ಏನಾದರೂ ಮಿನಿಮಮ್ ನಾನೇನಾದರೂ ಪ್ರಯತ್ನ ಪಡ್ತೀನಿ ಅಂತ 10 ಕೋಟಿ ಬೇಕು ನನಗೆ. ಎಲ್ಲಿಂತಾರಲ್ಲಿ ಈಡಿ ಎಲ್ಲ ರೇಡ್ ಆಗ್ತಿರೋ ನೋಡ್ತಾ ಇದ್ದೀರಾ? ಅಷ್ಟು ಭ್ರಷ್ಟ ಇಲ್ಲ ನಾನೇನು ಮಾಡೋಣ? ಓಕೆ ಸರ್, ಇವತ್ತು ನಮ್ಮ ಈ ದಿನದ ಮೂಲಕ ನಮ್ಮ ವೀಕ್ಷಕರಲ್ಲಿ ಇದ್ದಂತ ಹಲವು ಪ್ರಶ್ನೆಗಳಿಗೆ ಈ ಒಂದು ಸಂವಾದದ ಮೂಲಕ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಕೊನೆಯದಾಗಿ ನೀವೇನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಏನು ಇಲ್ಲ, ದಯವಿಟ್ಟು ನಾನು ನಿಮಗೆ ಆದರ್ಶ ಆಗಬೇಕು. ಯಾರಿಗೆ? ಸತ್ಯ ಮಾರ್ಗದಲ್ಲಿರೋರಿಗೆ. ಜಾತೀಕರಣಕ್ಕೆ ನಿಮಗೆ ದೌರ್ಜನ್ಯ ಆಗ್ತಿದೆ ಅಂದರೆ ನೀವು ಧಿಕ್ಕರಿಸಿ ನಿಂತು ಹೋರಾಟ ಮಾಡಿ. ನಿಮ್ಮಿಷ್ಟ ಬಂದಂಗೆ. ಧರ್ಮದ ಕಾರಣಕ್ಕೆ ನಿಮ್ಮ ಮೇಲೆ ಏನಾದರೂ ಶೋಷಣೆ ನಡೀತಾ ಇದ್ರೆ ಧಿಕ್ಕರಿಸಿ ನಿಂತು ಹೋರಾಟ ಮಾಡಿ. ಅಂದರೆ ಧರ್ಮವನ್ನು ಬಿಟ್ಟು ಜಾತಿ ಬಿಟ್ಟು ಬನ್ನಿ ಅಂತಲ್ಲ. ಆಮೇಲೆ ಸತ್ಯದ ಪಥದಲ್ಲಿದ್ದರೆ ಯಾವ ಥರದಲ್ಲಿ ಬೆಂಬಲ ಬರುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಇದ್ದೀನಿ. ಕಳೆದ 10 ದಿನದಲ್ಲಿ ನಡೆದಂಥ ದಾಳಿಯಲ್ಲಿ 6 ದಿನ ನಾನು ಒಬ್ಬಂಟಿ ಇದ್ದೆ. 6 ದಿನ ಒಬ್ಬಂಟಿ ಇದ್ದೆ. ಆ ಮೋಬ್, 100 ಜನರ ಮೋಬ್, ಲಕ್ಷಾಂತರ ಕಮೆಂಟು, ಎಲ್ಲದ ನಮ್ಮ ಅಮ್ಮನಿಗೆ ನನ್ನ ಮಕ್ಕಳಿಗೆ ಬೈದಿರೋದು, ಲಕ್ಷಾಂತರ ಕಮೆಂಟು. ಅದನ್ನೆಲ್ಲ ಧಿಕ್ಕರಿಸಿ 6 ದಿನ ಒಬ್ಬಂಟಿ ಹೋರಾಟ ಮಾಡಿದಾಗ ನನ್ನ ಹೆಂಡತಿ ಕಣ್ಣೀರಾಗ್ತಾಳೆ. ಅವಳೇ ನನ್ನ ಸ್ಥೈರ್ಯ. ಮೊನ್ನೊಂದು ಪ್ರೋಗ್ರಾಮ್ ನಾನು ಹೇಳ್ತೀನಿ, ಅವಳೇ ನನ್ನ ಮೋಟಿವೇಶನ್ ಅಂತೀನಿ. ಅವಳು ಸಹಿಸಕ್ಕೆ ಅವಳೇ ಅಂಥ ಧೈರ್ಯವಂತನೇ. ಏನಾಗ್ತಿದೆ, ಅವಳು ಹತ್ತಿದ್ದು ಯಾಕೆ ಅಂತ ಕೇಳಿದೆ. ಒಂಟಿ ಇದೆಯಲ್ಲ, ನೀನು ಯಾರ ಜಂಟಿ ಅಂದ್ಕೊಂಡಿದ್ದೆ, ಎಷ್ಟೋ ಟೀಮ್ ಅಂದ್ಕೊಂತಿದ್ದೆ, ಯಾರೂ ಬಂದಿಲ್ವಲ್ಲ ನಿನಗೆ ಅಂದ್ಲು. ನನ್ನ ಹತ್ರ ಯಾರೂ ಬರ್ತಾ ಇಲ್ಲ ಅಂತ ನಾನು ಯಾರು ಕೇಳೂ ಇಲ್ಲ. ತಲೆ ಕೆಡ್ಸ್ಕೊಬೇಡ, ಇರೋಷ್ಟು ಹೋರಾಟ ಮಾಡ್ಕೊಂಡು ಹೋಗೋಣ, ಯಾಕೆ ತಲೆ ಕೆಡ್ಸ್ಕೊತೀಯ, ನೀನೆಲ್ಲ ಧೈರ್ಯವಾಗಿರ್ಬೇಕು ಅಂತ ಹೇಳಿ ಸುಮ್ಮನಿರ್ತೀನಿ. ಶುರುವಾಯಿತು. ನಾನು ಹೇಳ್ದಲ್ಲ, ಅದು ಏನಂತ ಗೊತ್ತಿಲ್ಲ, ಯಾವ ಲೆವೆಲಿಗೆ ಮಾಡ್ಬೋದು ಇದು. ನಾನು ಹೇಳ್ದಲ್ಲ, ಇದು ನಾನು ನಿಮಗೆ ಆದರ್ಶ. ಸತ್ಯ ಮಾರ್ಗದಲ್ಲಿದ್ದರೆ ಈ ಕರುನಾಡು, ಈ ದೇಶ ನಿಮ್ಮ ಬೆನ್ನಿಗೆ ನಿಲ್ತದೆ, ದೊಡ್ಡ ಪ್ರಮಾಣದಲ್ಲಿ ನಿಲ್ತದೆ. ನಾನು ವೈರಲ್ ಆಗಿ ಇವತ್ತು ಸೆಲೆಬ್ರಿಟಿ ಥರ ಆಗ್ಬಿಟ್ಟಿದ್ದೀನಿ. ಇದು ದೊಡ್ಡ ಖುಷಿ. ಶತ್ರುಗಳು ಹುಡ್ಕೊಂಡಿರ್ತಾರೆ, ನಾನು ಅಲರ್ಟು ಆಗಿರ್ಬೇಕಾಗ್ತದೆ. ಅದು ಏನೇ ಇದ್ರೂ ಕೂಡ ಸತ್ಯ ತುಂಬ ಒಳ್ಳೆಯದು. ಸತ್ಯ ನಮ್ಮ ಜೊತೆ ನಿಂತೇ ಜನ ನಮ್ಮ ಜೊತೆ ನಿಲ್ತಾರೆ. ದಯವಿಟ್ಟು ಏನಾದರೂ ಮಾತಾಡಿದ್ರೆ ಏನಾಗ್ಬಿಡುತ್ತೋ ಆಲೋಚನೆ ಮಾಡಬೇಡಿ, ಮಾತಾಡೋಕ್ಕೆ ಶುರು ಮಾಡಿ. ಈ ಷಡ್ಯಂತ್ರ, ಈ ಕುತಂತ್ರ, ಇದಿದೆಯಲ್ಲ, ಇವನ್ನೆಲ್ಲದೂ ನಾಶ ಮಾಡಬೇಕಂದ್ರೆ, ನಾವು ಈ ದೇಶನ ಉಳಿಸ್ಬೇಕಾದ್ರೆ, ಈ ಸಂವಿಧಾನ ಉಳಿಸ್ಬೇಕಾದ್ರೆ, ಈ ಸಾರ್ವಭೌಮತ್ವವನ್ನು ಉಳಿಸ್ಬೇಕಂದ್ರೆ, ಸೌಹಾರ್ದತೆಯನ್ನು ಉಳಿಸ್ಬೇಕು ಅಂದರೆ ದಯವಿಟ್ಟು ಮಾತಾಡಿ. ಇದೇ ರೀತಿಯ ಬೆಂಬಲ ಸಿಗುತ್ತೆ. ಪಾಪ್ಯುಲಾರಿಟಿ ಅಂತಾದ್ರೂ ತಗೊಳ್ಳಿ, ರಾಜಕಾರಣಿ ಆದರೂ ಆಗಿ, ಒಟ್ಟಿನಲ್ಲಿ ಮಾತಾಡಿ, ಸತ್ಯ ಮಾತಾಡಿ, ಫೇಕ್ ಕಾರ್ಡ್, ಫೇಕ್ ಪ್ರೊಪಗಂಡವನ್ನು ನಾಶ ಮಾಡಿ ಅನ್ನೋದೇ ನನ್ನ ಕೊನೆ ಮಾತು. ಒಂದು ಸಮಯದ ನಂತರ ನಿಮ್ಗೆ ಸಮುದ್ರದ ಭೋರ್ಗರೆತದ ಅಲೆಗಳಂತೆ ನಿಮ್ಗೊಂದು ಬೆಂಬಲ ಸೃಷ್ಟಿ ಆಯ್ತು. ಆ ಬೆಂಬಲದಲ್ಲಿ ನಿಮ್ಮ ವಿರೋಧಿಗಳು ಕೊಚ್ಕೊಂಡು ಹೋದ್ರ? ಖಂಡಿತವಾಗಲೂ ಸೈಲೆಂಟ್ ಆಗ್ಬಿಟ್ರು. ಸೈಲೆಂಟ್ ಅಂತೂ ಆಗಿದ್ದಾರೆ. ಹಾಗಂತ
ಏನಾದರೂ ಮಾಡಬೇಕು ಅನ್ನುವಂತಹ ಕುತಂತ್ರ ಇದ್ದೇ ಇರ್ತದೆ. ಅದೊಂದು ನಿರಂತರ. ಯಾಕಂದರೆ ಈ ದೇಶದಲ್ಲಿ ನಾವು ಬುದ್ಧನನ್ನು ಕಳ್ಕೊಂಡಿದ್ದು ಹೀಗೆ, ನಾನು ಬುದ್ಧ ಬಸವಣ್ಣನ ಕಳ್ಕೊಂಡಿದ್ದೀವಿ, ಗಾಂಧಿನ ಕಳ್ಕೊಂಡಿದ್ದೀವಿ. ನಾನು ಏನು ಹೆಸರು ಹೇಳ್ತಾ ಇದ್ದೀನಿ, ಅವರ ಪಾದದ ಧೂಳಿಗೂ ನಾವಲ್ಲ, ಅವರ ಪಾದದ ಧೂಳು ಕೂಡ ನಾವಲ್ಲ. ಆದರೂ ಆ ಮಾರ್ಗದಲ್ಲಿದ್ದೀವಿ ನಾವು. ಹಾಗಾಗಿ ಅಂಥವರನ್ನೇ ಮುಗಿಸಿದ ಆ ಲೋಕ ಗೌರಿವರೆಗೂ ಬಂತು. ದಾಭೋಲ್ಕರ್ ಪನ್ಸರ್ ಬೇರೆ ಬೇರೆ ಕಾನ್ಸೆಪ್ಟ್ ಇರ್ಬೋದು. ಹಾಗಂತ ಆ ಲೇಯರಲ್ಲೂ ನಿಲ್ಲುವಷ್ಟು ಒಂದು ಅರ್ಹತೆ ಯೋಗ್ಯತೆ ಕೂಡ ನನಗಿಲ್ಲ. ನಾನು ನನ್ನದೇ ಆದಂಥ ಮಾರ್ಗದಲ್ಲಿದ್ದೀನಿ. ಅದು ಸತ್ಯ ಮಾರ್ಗ ಅಂತ ಕನ್ಫರ್ಮ್ ಇದೆ. ಯಾವುದಕ್ಕೂ ಭಯ ಬೀಳೋದು ಬೇಡ, ಆ ಹಿನ್ನೆಲೆನೂ ಹಿಡ್ಕೊಳ್ಳೋದು ಬೇಡ. ಇವತ್ತು ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ಏನೋ ಮಾಡಿಬಿಡ್ತೀವಿ ಅಂತ ಬಂದು 2 ಟರ್ಮ್ ಮಾಡಿದ್ರು, 3ನೇ ಟರ್ಮಲ್ಲಿ ಕೊಚ್ಕೊಂಡು ಹೋದ್ರು. ಅಧಿಕಾರದಲ್ಲಿರ್ಬೋದು ನೀವು, ಅಷ್ಟೇ ಕೊಚ್ಕೊಂಡು ಹೋದ್ರಿ ನೀವು. ಇದು ಈ ದೇಶದ ವಾಸ್ತವ. ಹಾಗಾಗಿ ಸತ್ಯದಾರಲ್ಲಿರೋಣ. ಹಾಗೆ ಡಿಯರ್ ಕಾಂಗ್ರೆಸ್, ಒಂದು ಮಾತು ಹೇಳಲೇಬೇಕು ನೋಡಿ, ನಮ್ಮಷ್ಟು ನಿಮಗೆ ಸಿಂಪತೈಸರ್ಗಳು ಯಾರೂ ಇಲ್ಲ. ಒಂದು ಸ್ಪೀಚು ಈ ಥರದ ನೆರೆಟಿವ್ ಸೃಷ್ಟಿ ಮಾಡಿಸ್ಬೇಕು ಅಂತ ನಿಮ್ಮಲ್ಲಿ ಕೆಲವ್ರಿಗೆ ಅನಿಸಿದ್ರೆ, ನಿಮ್ಮ ಪರವಾಗಿ 1,000 ವೀಡಿಯೋ ಮಾಡಿದಾಗ ಒಂದು ದಿವಸ ಬೆಂತಟ್ಟಿಲ್ಲ ನೀವು. ಅವರ ವಿರುದ್ಧ ಅಂದರೆ ನಿಮಗೆ ಪರ ಅಲ್ವಾ? 1,000 ವೀಡಿಯೋ ಮಾಡಿದಾಗ ಏನೋ ಚಿಂತನ್ ಸಖತ್ತಾಗಿ ಮಾತಾಡ್ತಿದ್ಯಾ, ವೆರಿ ಗುಡ್ ಕಣೋ, ನೀನು ಬೆಂತಾಡ್ತೀವಿ, ನಿನ್ನ ಆರ್ಥಿಕ ಸ್ಥಿತಿ ಹೇಗಿದೆ, ಆಫೀಸಲ್ಲಿ ಮಾಡ್ಕೊಂಡಿದ್ಯಾ, ಹೊಟ್ಟೆಗೆ ಅನ್ನನೇ ತಿಂತಾ ಇದೆಯಾ, ಅಲ್ಲ ಚಪಾತಿ ತಿಂತಿದ್ಯಾ, ನಿನ್ನ ಪರಿಸ್ಥಿತಿ ಏನಿದೆ, ಮಕ್ಳು ಫೀಸ್ ಕಟ್ಟಕ್ಕೆ ದುಡ್ಡಿದೆಯಾ ಇಲ್ಲ, ನನ್ನ ಬ್ಯಾಕ್ಗ್ರೌಂಡ್ ಸ್ಟ್ರಾಂಗ್ ಇದೆ, ನಮ್ಮ ಕುಟುಂಬ ಸ್ಟ್ರಾಂಗ್ ಇದೆ, ಐ ಡೋಂಟ್ ಕೇರ್, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟು ಒಂದು ದಿನ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿಲ್ಲ ಇವರು. 1,000 ವೀಡಿಯೋದ ಮೇಲೆ ಮಾಡಿದ್ದು, 1,450, 1,000ದ ಮೇಲೆ ಕಾಂಗ್ರೆಸ್ ಪರನೇ ಇರೋದು. ಒಂದು ಸ್ಪೀಚ್ ಮಾಡಿದ ತಕ್ಷಣ ಬೆಂಕಿ ಬಿದ್ದುಬಿಡ್ತಲ್ಲ, ನಿಮಗೆ ಉರಿದ್ಬಿಡ್ತಾ? ಅದನ್ನ ಯಾವನೋ ಒಬ್ಬ ಹೊಟ್ಟೆಪಾಡಿಗೋಸ್ಕರ ಮುಖವಾಡ ಹಾಕೊಂಡು ಬದುಕ್ತಿರೋನಿಗೆ ವೀಳ್ಯ ಕೊಟ್ಬಿಟ್ಟು ಮಾಡಿಸ್ಬೇಕಾ ನೀವು? ಸುಪಾರಿ ಕೊಟ್ಟು? ಯಾಕೆ ನನಗೆ ಶಿವಾಜಿನಗರಕ್ಕೆ ಬರೋಕ್ಕೆ ಎಷ್ಟು ದೂರ? ಆರ್ ಟಿ ನಗರದಿಂದ 4 ಕಿಲೋಮೀಟ್ರು. ಅರ್ಥ ಆಗೋರಿಗೆ ಅರ್ಥ ಆಗಿರ್ತದೆ ಶಿವಾಜಿನಗರಕ್ಕೆ ಯಾಕೆ ಹೋಗ್ತೀನಿ ನಾನು ಅಂತ. ಖಂಡಿತವಾಗ್ಲೂ ನಾನೊಬ್ಬ ಗುಡ್ ಒರೇಟರು, ನನಗೆ ಭಾಷಣ ಅದ್ಭುತವಾಗಿ ಮಾತಾಡೋಕ್ಕೆ ಬರುತ್ತೆ. ಅದು ನನ್ನ ಧರ್ಮದಿಂದ ಬಂದಿದ್ದಲ್ಲ, ಅದು ನಂದು. ನನ್ನ ಜಾತಿ ಧರ್ಮ ನನ್ನ ಪ್ರತಿಭೆ ಅಲ್ಲ, ಆ ಪ್ರತಿಭೆ ನನ್ನ ಸ್ವಂತದ್ದು. ಅದು ನನ್ನ ಧರ್ಮದ ದೇವರ ಆಶೀರ್ವಾದ, ಇನ್ನೊಂದು ಧರ್ಮದ ದೇವರ ಆಶೀರ್ವಾದ ಅಲ್ಲ, ನನ್ನ ಸ್ವಂತದ್ದು, ನನ್ನ ಅಧ್ಯಯನ. 7ನೇ ಕ್ಲಾಸಿಗೆ ಲೈಬ್ರರಿಗೆ ಹೋಗಿ ಕುವೆಂಪು ಓದೋನು ನಾನು. 7ನೇ ಕ್ಲಾಸ್ ಇದ್ದೆ, ಲೈಬ್ರರಿಲಿ ಇರ್ತಿದ್ದೆ ನಾನು. ಅಲ್ಲಿಂದ ಬಂದಿರೋದು ನಾನು. SLC ಮುಟ್ಟಬೇಕಾದ್ರೆ ಕನಿಷ್ಠ ಒಂದು 1,000 ಮೇಲೆ ಪುಸ್ತಕ ಓದ್ಬಿಟ್ಟಿದ್ದೀನಿ. ಇವತ್ತಿಗೂ ಕೂಡ ವಾರದಲ್ಲಿ 2 ಪುಸ್ತಕ ಓದ್ತೀನಿ ನಾನು. ನನ್ನ ಅಧ್ಯಯನ ನಂದು, ನನ್ನ ಧರ್ಮದ್ದಲ್ಲ. ಹಾಗಾಗಿ ಡಿಯರ್ ಕಾಂಗ್ರೆಸ್, ಈ ಥರನೇ ನೀವು ಕುತಂತ್ರ ಬುದ್ಧಿ ಮಾಡ್ತಾ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ RSS BJPಗಳನ್ನು ಬೈಕೊಂಡು ಆ ಪ್ರೊಪಗಂಡವನ್ನು ಈ ರಾಜ್ಯದಲ್ಲಿ ದೇಶದಲ್ಲಿ ಜೀವಂತವಾಗಿಟ್ಟವ್ರಿಗೆ ನೀವು ಏನದ ಟೆಂಡರ್ಗಳನ್ನು ಕೊಟ್ಟು ಅವ್ರನ್ನ ಶ್ರೀಮಂತ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ನೀವು ಬೆಳೆಸಿದ್ರೆ ಆ ಹಣದಿಂದನೇ ಅವರು ಇನ್ನಷ್ಟು ಈ ಥರದ ಪ್ರೊಪಗಂಡವನ್ನು ಸೃಷ್ಟಿ ಮಾಡ್ತಾರೆ. ಹಣ ಕೊಡೋದು ನೀವು, ಆಮೇಲೆ ಬೈಯೋದು ನೀವು. ಈ ನೌಟಂಕಿಗಳು ನಮ್ಗೆ ಅರ್ಥ ಆಗಿದೆ. ಆ ನೌಟಂಕಿಗಳು ಅರ್ಥ ಆಗಿದ್ದಕ್ಕೆ ನಾವು ಪರ್ಯಾಯ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನನ್ನನ್ನು ಕಾಡ್ತಾ ಇರೋದು, ಇಲ್ಲಿವರೆಗೂ ಕಾಡಿದ್ದು ಯಾವುದೇ ಕಾರಣಕ್ಕೂ ಶತ್ರುಗಳಲ್ಲ, ಹಿತಶತ್ರುಗಳು. ನಾವು ಅಲರ್ಟ್ ಆಗಬೇಕಾಗಿರೋ ಶತ್ರುಗಳ ಬಗ್ಗೆ ಅಲ್ಲ, ಹಿತಶತ್ರುಗಳ ಬಗ್ಗೆ. ಇದನ್ನು ಮಾತ್ರ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮೆಲ್ಲ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ ಇವತ್ತು ಈ ಒಂದು ಸಂವಾದ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ಕಮೆಂಟ್ ಮಾಡಿ. ಕೊನೆಯದಾಗಿ ರಾಚಿಂತನ್ ಅವರ ಸುತ್ತ ಎದ್ದಿರುವಂತ ಈ 10 ಪ್ರಶ್ನೆಗಳು ಮತ್ತು ವಿವಾದಗಳು ಸಾರ್ತಾ ಇರೋದು ಒಂದೇ ಸತ್ಯವನ್ನ. ಅದೇನು ಅಂತಂದ್ರೆ, ಅವರ ಬರಹಗಳು, ಅವರ ವಿಡಿಯೋಗಳು ವ್ಯವಸ್ಥೆಯ ನಿದ್ದೆಗೆಡಿಸಿದೆ ಅಂತ. ಸೊ ಅಧಿಕಾರದಲ್ಲಿದ್ದವರನ್ನ, ತಪ್ಪು ದಾರಿ ತುಳಿತಾ ಇದ್ದವರನ್ನ ಅಂಕಿಅಂಶಗಳ ಸಮೇತ ಪ್ರಶ್ನಿಸಿದಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೇ ಇದ್ದವರು ಸಾಮಾನ್ಯವಾಗಿ ಬಳಸುವಂತ ಅಸ್ತ್ರ ಅಂತಂದ್ರೆ ವೈಯಕ್ತಿಕ ದಾಳಿ. ಹೆಸರು, ಧರ್ಮ, ಕುಟುಂಬ ಅಥವಾ ಅಸ್ಮಿತೆ ಬಗ್ಗೆ ಚರ್ಚೆ ಮಾಡ್ತಾ ಕುಳಿತವರು ರಾಚಿಂತನ್ ಎತ್ತಿದ ಜನಪರ ಕಾಳಜಿಯ ಪ್ರಶ್ನೆಗಳನ್ನ ಯಾಕೆ ಮೌನವಾಗಿ ನುಂಗುತ್ತಿದ್ದಾರೆ? ಒಬ್ಬ ವ್ಯಕ್ತಿಯ ಜನ್ಮನಾಮಕ್ಕಿಂತ ಆತ ಸಮಾಜಕ್ಕೆ ನೀಡ್ತಾ ಇರುವಂತ ಎಚ್ಚರಿಕೆ ಮುಖ್ಯ ಆಗ್ಬೇಕಲ್ವಾ? ಕೊನೆಯದಾಗಿ ನೆನ್ಪಿರ್ಲಿ, ಅಸ್ಮಿತೆಯನ್ನ ಕೆದಕೋ ಮೂಲಕ ಒಬ್ಬ ಚಿಂತಕನನ್ನ ಕಟ್ಟಾಕ್ಬಹುದು ಅಂತ ನೀವು ನಂಬಿದ್ರೆ ಅದು ನಿಮ್ ಭ್ರಮೆ. ಯಾಕಂತಂದ್ರೆ ರಾಚಿಂತನ್ ಅನ್ನೋದು ಕೇವಲ ಒಬ್ಬ ವ್ಯಕ್ತಿ ಹೆಸರಲ್ಲ, ಅದು ಪ್ರಶ್ನಿಸುವ ಪ್ರತಿಯೊಬ್ಬ ಕನ್ನಡಿಗನ ಒಳಗಿನ ಒಂದು ಆಕ್ರೋಶ. ಸತ್ಯಕ್ಕೆ 1000 ಮುಖ ಇರ್ಬೋದು, ಆದ್ರೆ ಅದನ್ನ ಹೇಳುವಂತ ಧೈರ್ಯಕ್ಕೆ ಜಾತಿ ಧರ್ಮಗಳ ಹಂಗಿಲ್ಲ. ಈ ಹೋರಾಟ ನಿಲ್ಲೋದಿಲ್ಲ, ಈ ಪ್ರಶ್ನೆಗಳು ಸಹ ಸಾಯೋದಿಲ್ಲ. ಥ್ಯಾಂಕ್ ಯು ಸೋ ಮಚ್.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.